ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ. ಕೇವಲ 56 ಲಕ್ಷದಲ್ಲಿ ಇವತ್ತೊಂದು ಒಳ್ಳೆ ಮನೆಯನ್ನು RCC ನಮಗೋಸ್ಕರ ಕಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಮನೆ ಹೆಸರೇ ಇಷ್ಟಾರ್ಥ. ಅಂದರೆ ಇವರೇನು ಕ್ಲೈಂಟ್ ಬಂದಿದ್ದಾರೆ, ಅವರ ಇಷ್ಟಾರ್ಥವನ್ನು ಮಾಡ್ಕೊಟ್ಬಿಟ್ಟಿದ್ದಾರೆ, ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಯಾವ ರೀತಿ ಇಷ್ಟಾರ್ಥ ಕ್ಲಿಯರ್ ಮಾಡಿದ್ದಾರೆ ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಮೊದಲೇದಾಗಿ ಕಂಗ್ರ್ಯಾಚುಲೇಷನ್, ಹೊಸ ಆಫೀಸ್ ಓಪನ್ ಮಾಡಿದ್ರೆ. ಆಫೀಸ್ ಟೂರ್ ಕೂಡ ನೆಕ್ಸ್ಟ್ ಬರ್ತಾ ಇದೆ ವೀಕ್ಷಕರೇ. ಸರ್ ಈ ಕ್ಲೈಂಟ್ದು ಇಷ್ಟಾರ್ಥ ನೀವು ಕ್ಲಿಯರ್ ಮಾಡ್ಕೊಟ್ಬಿಟ್ಟಿದ್ರೆ, ಅದಕ್ಕೆ ಇಷ್ಟಾರ್ಥ ಅಂತ ಹೆಸರು ಇಟ್ಬಿಟ್ಟಿದ್ದಾರೆ. ಯಾವ ಏರಿಯಾದಲ್ಲಿ ಇದೆ ಸರ್? ನಾವು ಇಲ್ಲಿ ಮಾಕ್ಲಿ ಹತ್ರ, ಆಲೂರ್ ಹತ್ರ ಇದೆ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ ಸರ್? ಕ್ಲೈಂಟ್ ನೇಮ್ ಬಂದ್ಬಿಟ್ಟು ನಾಗೇಶ್ ಅಂತ ಹೇಳ್ಬಿಟ್ಟು, ಮೇಡಮ್ ಹೆಸರು ಭವಾನಿ ಅಂತ. ಭವಾನಿ ಮೇಡಮ್. ಸೊ ಡೆಫಿನೆಟ್ಲಿ ತಿಳ್ಕೊಳ್ಳೋಣ. ಸರ್ ಫಸ್ಟ್ ನೋಡಿದ್ರೆ 30-40 ತರ ಕಾಣ್ತಾ ಇದೆ, ಬಟ್ ನಿಮ್ ಇವ್ರು ಹೇಳುದು 30-40 ಅಲ್ಲ ಸರ್ ಇದು ಅಂತ. ಸ್ವಲ್ಪ ಸ್ಪೆಸಿಫಿಕೇಶನ್ ಹೇಳಿ ಸರ್ ಇದ್ರ ಬಗ್ಗೆ. ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ಇದು 25/40 ಆಲ್ಮೋಸ್ಟ್ ನಮಗೆ 1000 ಸ್ಕ್ವೇರ್ ಫೀಟ್ ಬರುತ್ತೆ. ಏನು ಅಡ್ವಾಂಟೇಜ್ ಏನಂತ ಹೇಳಿದ್ರೆ 30-40 ಏನೇನು ಆಕ್ಯುಪೈ ಮಾಡ್ಬೋದಲ್ಲ ಅಷ್ಟೆಲ್ಲ ಕ್ಲೀನ್ ಆಗಿ ಆಕ್ಯುಪೈ ಆಗಿದೆ. ಸೊ ಸೇಮ್ ಆಸ್ ಇಟ್ ಈಸ್ 30-40 ಡುಪ್ಲೆಕ್ಸ್ ಮಾಡಿದ್ರೆ ಹೆಂಗ್ ಬರುತ್ತಲ್ಲ ಸರ್. ಸೊ ಗ್ರೌಂಡ್ ಅಲ್ಲಿ ಒಂದು ಹ್ಯೂಜ್ ಪಾರ್ಕಿಂಗ್ ಇಟ್ಕೊಂಡಿದೀವಿ. ಅದಾದ್ಮೇಲೆ ಒಂದು 1 BHK ಮನೆ. ಮೇಲಿಗಡೆ ಫಸ್ಟ್ ಇಂದ ಹೋದ್ವಿ ಅಂತಂದ್ರೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಲಿವಿಂಗು, ಕಿಚನ್ ಮತ್ತೆ ಮಾಸ್ಟರ್ ಬೆಡ್ರೂಮು, ಒಂದು ಟಾಯ್ಲೆಟ್ ಇದೆ. ಅದ್ರ ಮೇಲ್ಗಡೆ 2 ಬೆಡ್ರೂಮ್ ಇದೆ. ಸೊ ಸೇಮ್ ನಮಗೆ ಟಿಪಿಕಲಿ ಡುಪ್ಲೆಕ್ಸ್ ಹೌಸ್ ಹೆಂಗ್ ಬರುತ್ತಲ್ಲ ಆ ತರ ಬಂದಿದೆ. ಈಸ್ಟ್ ಫೇಸಿಂಗ್ ಇದೆ ಸರ್. ಓವರ್ ಅಲ್ಲಿ ನಮಗೆ ಒಂದು 29-30 ಚದರ ಗಂಟೆ ಹತ್ರ ಬಿಲ್ಡಿಂಗ್ ಬಂದಿದೆ. ಸರ್ 5 ಅಡಿ ಹೋಯ್ತಲ್ವಾ 30-40 ಅಲ್ಲಿ? 5 ಅಡಿ ಹೋಗಿದ್ರಿಂದ ಏನಾದ್ರು ಕಾಂಪ್ರಮೈಸ್ ಏನಾದ್ರು ಆಗುತ್ತೆ? ಅದೇ ಸರ್, ನಾವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಲ್ಲೂ ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ 30-40 ಎಷ್ಟು ದೊಡ್ಡ ರೂಮ್ ಬಂದಿರುತ್ತೋ, ಎಷ್ಟು ಲಿವಿಂಗ್ ಬಂದಿರುತ್ತೋ, ಸೊ ಅಷ್ಟೇ ಸ್ಪೆಸಿಫಿಕೇಶನ್ ಬಂದಂಗಿದೆ. ಕಾಂಪ್ರಮೈಸ್ ಆಗಿದೀವಿ, ಯಾಕಂದ್ರೆ 5 ಅಡಿ ಅಂತಂದ್ರೆ ಯೂಸ್ ಸ್ಪೇಸ್ ಏನೆ. ಬಟ್ ಅದೆಲ್ಲೂ ನಮ್ಗೆ ಅನ್ಸಲ್ಲ. ಸೊ ತುಂಬಾ ಚಿಕ್ಕದೈತೇನೋ ಅಂತ ಹೇಳ್ಬಿಟ್ಟು ಇವಾಗ 14/16 ರೂಮ್ ಮಾಡೋ ಕಡೆ ಏನಾಗಿದೆ, ಒಂದು 2 ಅಡಿ ಕಮ್ಮಿ ಆಗಿರ್ಬೋದು. ಅದು ನಮ್ಗೆ ವಿಸಿಬಿಲಿಟಿನೇ ಗೊತ್ತಾಗ್ತಾ ಇಲ್ಲ. ಬಜೆಟ್ ಸರ್ ಎಕ್ಸಾಕ್ಟ್ ಆಗಿ 56 ಲಕ್ಷ ಏನೇನಾ? 56-56.5 ಗಂಟೆ ಹೋಗಿ ಚಿಲ್ಲರೆ ಆಗಿದೆ. ಒಂದು 57 ಲಕ್ಷ ಗಂಟೆ ಹೋಗಿರುತ್ತೆ ಅಂತ ಹೇಳ್ಬೋದು. ಸೂಪರ್ ಸೂಪರ್ ಸರ್. ಇವಾಗ ನಿಮ್ದು ಆಫೀಸ್ ಬೇರೆ ಓಪನ್ ಮಾಡಿದ್ದೀರಾ, ಹೊಸ ಆಫರ್ಗಳೇನಾದ್ರೂ ನಡೀತಾ ಇದೆಯಾ ಹೆಂಗೆ ಸರ್? ಇವಾಗ ಅಂದ್ರೆ ನ್ಯೂ ಇಯರ್ಗೆ ಒಂದು ಆಫರ್ ಮಾಡೋಣ ಅಂತ ಇದ್ದೀರಾ. ಹೊಸ ವರ್ಷಕ್ಕೆ, ಸಂಕ್ರಾಂತಿಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಆಫರ್ ನಿಮ್ಗೋಸ್ಕರ ಇದ್ದೇ ಇರುತ್ತೆ. ಫಸ್ಟ್ ಮನೆ ನೋಡ್ಕೊಂಬರೋಣ, ಓನರ್ ಹತ್ರ ಮಾತಾಡ್ಕೊಂಬರೋಣ. ಫೈನಲ್ ಆಗಿ ಆಫರ್ ಏನಾದರೂ ಇದೆಯಾ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರ. ಸ್ನೇಹಿತರೆ, ಮನೆ ನೀವು ಕಟ್ಸಿ RCC ಅವರು ನಿಮ್ಮ ಮನೆಗೆ ಪ್ರೀಮಿಯಂ ಇಂಪೋರ್ಟೆಡ್ ಫರ್ನಿಚರ್ಗಳನ್ನ ಕೊಡ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಕ್ರಿಸ್ಮಸ್ ಮತ್ತು ಹ್ಯಾಪಿ ನ್ಯೂ ಇಯರ್. ಹೌದು ವೀಕ್ಷಕರೇ, RCC ಅಲ್ಲಿ ನಡೀತಾ ಇದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಧಮಾಕ ಆಫರ್. ಸೊ ನೀವೇನಾದ್ರೂ ಮನೆ ಕಟ್ಸಿದಾಗ RCC ಕಡೆಯಿಂದ ನಿಮ್ಮ ಕನಸಿನ ಮನೆಗೆ ಪ್ರೀಮಿಯಂ ಇಂಪೋರ್ಟೆಡ್ ಫರ್ನಿಚರ್ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಂದ್ರೆ ಅರೌಂಡ್ ಒಂದು 40 to 50 ಲ್ಯಾಕ್ ಏನಾದ್ರು ನೀವು ಬುಕ್ ಮಾಡ್ತೀರಾ ಅಂತ ಅಂದಾಗ ಅಲ್ಲಿ ನಿಮಗೆ 50,000 ವರ್ತ್ ಇರುವಂತಹ ಇಂಪೋರ್ಟೆಡ್ ಬೆಡ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಂಡ್ ಅದ್ರ ನಂತರ ಬರ್ತಾ ಇರುವಂತದ್ದು 70 to 80 ಲ್ಯಾಕ್ ವರ್ತ್ ನ ಪ್ರಾಜೆಕ್ಟ್ ಅನ್ನ ನೀವು ಬುಕ್ ಮಾಡಿದಾಗ ಇಲ್ಲಿ ನಿಮಗೆ ಅರೌಂಡ್ 1 ಲ್ಯಾಕ್ ವರ್ತ್ ಇರುವಂತಹ ಪ್ರೀಮಿಯಂ ಬೆಡ್ ಜೊತೆಯಲ್ಲಿ ಪ್ರೀಮಿಯಂ ಸೋಫಾ, 5 ಸೀಟರ್ ಸೋಫಾನ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಂಡ್ ನಿಮ್ ಪ್ರಾಜೆಕ್ಟ್ ಏನಾದ್ರು 1 crore ಎಬೋ ಇದೆ ಅಂತಂದ್ರೆ ಇಲ್ಲಿ ನಿಮಗೆ 1.5 ಲ್ಯಾಕ್ ಇಂದ 1.7 ಲ್ಯಾಕ್ ವರ್ತ್ ಇರುವಂತಹ ಪ್ರೀಮಿಯಂ ಬೆಡ್ ಜೊತೆಯಲ್ಲಿ ಪ್ರೀಮಿಯಂ ಕಾರ್ನರ್ ಸೋಫಾವನ್ನ ಇಲ್ಲಿ ಪ್ರೊವೈಡ್ ಮಾಡಲಾಗ್ತಿದೆ ವೀಕ್ಷಕರೇ. ಇವೆಲ್ಲ ಫರ್ನಿಚರ್ಗಳು ವಿತ್ ವಾರಂಟಿ ಬರುತ್ತೆ, ಜೊತೆಲಿ ಇಂಪೋರ್ಟೆಡ್ ಅಂತ ಹೇಳ್ಬೋದು. ಅಂಡ್ ಈ ಆಫರ್ ಇರುವಂತದ್ದು ಈ 31st ಡಿಸೆಂಬರ್ ವರೆಗೆ ಲಾಸ್ಟ್. ಸೊ ಅದ್ರ ಮೇಲೆ ಆಫರ್ ಇರೋದಿಲ್ಲ. ಸೊ ಕನಸಿನ ಮನೆ ಆಗ್ಬೇಕು, ಪ್ರೀಮಿಯಂ ಫರ್ನಿಚರ್ ಕೂಡ ಫ್ರೀ ಆಗಿ ಬರ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಮೂಲಕ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ವೀಕ್ಷಕರೇ. ನಮಸ್ಕಾರ. ಹನುಮಂತ್ ಸರ್, ಫಸ್ಟ್ ಎಲಿವೇಶನ್ ಹೇಳ್ಬಿಡಿ ನಮಗೆ.
ಓಕೆ, ಟಾಪ್ ಇಂದ ಬಂದ್ಬಿಡೋಣ. ಎಲಿವೇಶನ್ ಟಾಪ್ ಇಂದ ಬರೋದಾದ್ರೆ ಸರ್ ಮೇಲ್ಗಡೆ ಜಸ್ಟ್ ಒಂದು ಫೈಬರ್ ಶೀಟ್ ಅಲ್ಲಿ ಇದು ಮಾಡಿದೀವಿ, ಅದು ಟೆರೇಸ್ಗೆ ಅಂತ ಹೇಳ್ಬಿಟ್ಟು. ಅದರಿಂದ ಕೆಳಗಡೆಗೆ ಎಲಿವೇಶನ್ ಅಂತ ನೋಡೋದಾದ್ರೆ ಸರ್ ಸಿಂಪಲ್ ನೋಡ್ಬೋದು, ಬರೀ ಜಸ್ಟ್ ವೈಟ್ ಬ್ಯಾಂಡ್ ತಗೊಂಡಿದೀವಿ, ಮತ್ತೆ ಅಲ್ಲೊಂದು ಬಾಕ್ಸ್ ಪ್ರೊಜೆಕ್ಷನ್ ತಗೊಂಡಿದೀವಿ, ಒಂದು ಬಾಲ್ಕನಿ ಕೊಟ್ಕೊಂಡಿದ್ದೀವಿ ಸರ್, ಕಿಡ್ಸ್ ಬೆಡ್ರೂಮ್ ಇಂದ ಬಾಲ್ಕನಿ ಆಕ್ಸೆಸ್ ಆಗುತ್ತೆ. ಸೊ ಬಾಲ್ಕನಿನಲ್ಲಿ ಏನಂತಂದ್ರೆ ಫುಲ್ ಲೈಟಿಗೆ ಟೈಲ್ಸ್ ತಗೊಂಡಿದೀವಿ, ಬೇಜ್ ಕಲರ್ ಮತ್ತೆ ವೈಟ್ ಕಲರ್ ಅಂತಂದ್ರೆ ಡಾರ್ಕ್ ಬ್ಲಾಕ್ ಕಲರ್ ಅಂತ ಹೇಳಿ. ಅಂಡ್ ಅಲ್ಲಿ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್ ಕಂಪ್ಲೀಟ್ ಆಗಿ ಟಫ್ ಅಂಡ್ ಗ್ಲಾಸಸ್ ಬಂದಿದೆ. ಅದರಲ್ಲಿ ಮಧ್ಯದಲ್ಲಿ ಒಂದು ವರ್ಟಿಕಲ್ ಕಾಣಿಸ್ತಾ ಇದೆ ಸರ್, ಅಲ್ಲಿ ಗ್ಲಾಸ್ ಟು ಗ್ಲಾಸ್ ಬ್ರೇಕ್ ಆ ಕಡೆನೆ ಒಂದು ಸಪೋರ್ಟ್ಸ್ ತಗೊಂಡ್ಬಿಟ್ಟಿದೆ, ಫುಲ್ ಲೆಂತ್ಗೆ ಗ್ಲಾಸ್ ಇದ್ದಂಗೆ ಅಂತ ಹೇಳಿರುತ್ತೆ ಅಂತ ಹೇಳಿ. ಅಂಡ್ ಅದೇ ತರ ಸೇಮ್ ಕೆಳಗಡೆನೂ ಕೂಡ ಗ್ಲಾಸ್ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಸೊ ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ಈ ಕಡೆ ನೋಡ್ಬೋದು, ಈ ಕಡೆ ಕಾರ್ನರ್ ಪೂರ್ತಿ ನ್ಯಾಚುರಲ್ ಸ್ಟೋನ್ ಹೋಗಿದೀವಿ. ಆಮೇಲೆ ಅದ್ರ ಪಕ್ಕದಲ್ಲಿ ನಾವು HPL ಶೀಟ್ಸ್, ಫಂಡೋಮಕ್ ಶೀಟ್ಸ್ ಏನ್ ಹೇಳ್ತೀವಲ್ಲ ಸರ್, ಆ ಶೀಟ್ ಅಲ್ಲಿ ಅಲ್ಲಿ ಗಂಟೆ ಮೇಲೆಗಡೆ ಗಂಟೆ ತಗೊಂಡೋಗಿದೀವಿ. ಅದನ್ನು ಕೂಡ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಅಂತ ಏನು ಹೋಗಿಲ್ಲ. ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನಮಗೆ ಓನರ್ ಮನೆಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಎಂಟ್ರೆನ್ಸ್ ಇದೆಯಲ್ಲ ಸರ್, ಸೊ ಅಲ್ಲಿ ಒಂದು ವಿಂಡೋ ತರ ಓಪನ್ ಇಟ್ಕೊಂಡಿದೀವಿ ಸರ್. ಅಲ್ಲಿ ಹಿಂದೆಗಡೆ ಸೇಫ್ಟಿ ಗ್ರಿಲ್ ಆಗಿದೆ, ಒಂದೇ ಒಂದು ವಿಂಡೋ ಅಲ್ವಾ? ಒಂದೇ ಒಂದು ವಿಂಡೋ ಸರ್, ಇದು ಮಾತ್ರನೇ ಇರೋದು. ಅಲ್ಲಿ ಮೇಲ್ಗಡೆ ಹೋದ್ವಿ ಅಂತಂದ್ರೆ ಅಲ್ಲಿ ಕ್ಲೋಸ್ ಮಾಡಿದೀವಿ. ಅಂಡ್ ಕಂಪ್ಲೀಟ್ ಆಗಿ ಮಧ್ಯದಲ್ಲಿ ವೈಟ್ ಕಲರ್ ತಗೊಂಡು ಅದಕ್ಕೆ ಗ್ರೂ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಕೆಳಗಡೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಈ ಗೇಟ್ಗೆ ಮತ್ತೆ ಇದಕ್ಕೆ ಹೈಲೈಟ್ ಹಾಕಂತ ಹೇಳ್ಬಿಟ್ಟು ಇದು ನೋಡ್ಬೋದು ಸರ್, ಕ್ಲೀನ್ ಆಗಿ ನಾವು ನ್ಯಾಚುರಲ್ ಸ್ಟೋನ್ ಹಾಕಿರೋ ಥರದ ಡಿಸೈನ್ಸ್ನ ಪೇಂಟಿಂಗ್ ಅಲ್ಲೇ ಫಿನಿಶ್ ಮಾಡಿದೀವಿ ಸರ್. ಜಸ್ಟ್ ಪೇಂಟಿಂಗ್ ಅಲ್ಲೇ ಬ್ರಿಕ್ ಡಿಸೈನ್ ಬರಂಗೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೀಟ್ ಆಗಿ ಇದು ಮಾಡ್ಕೊಂಡಿದೀವಿ. ಮುಂದೆಗಡೆ ನಮಗೆ ಪ್ಲಾಂಟರ್ ಬಾಕ್ಸ್ ಒಂದು ಕ್ರಿಯೇಟ್ ಮಾಡ್ಕೊಂಡಿದೀವಿ. ಅಂಡ್ ಇದೆಲ್ಲ ಬುದ್ಧ ಎಲ್ಲ ನಮಗೆ ರೆಡಿಮೇಡ್ ಸಿಗುತ್ತೆ ಸರ್. ಇದು ರೆಡಿನಾ? ಇದು ರೆಡಿಮೇಡ್ ಸಿಕ್ಕಿರೋದನ್ನ ಇದು ತಗೊಂಬಂದು ಹಾಕ್ಸಿದೀವಿ. ಲೈಟ್ ಪಾಯಿಂಟ್ಸ್ ನೋಡ್ಬೋದು ಸರ್, ಈವ್ನಿಂಗ್ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ. ಇಲ್ಲಿ ಈ ಮನೆಯಲ್ಲಿ ಇವಾಗ ಇನ್ನೊಂದು ಹೈಲೈಟ್ ಪಾರ್ಟ್ ಅಂತಂದ್ರೆ ಗೇಟ್ ಅನ್ಬೋದು ಸರ್. ಗೇಟ್ ನಮಗೆ ಇವಾಗ ಬರೀ ನಾವು SS ಗೂ ಹೋಗಿಲ್ಲ ಅಂಡ್ ಬರೀ MS ಅಲ್ಲೂ ಇದು ಮಾಡಿಲ್ಲ. MS ಅಲ್ಲಿ ನಮಗೆ ಕಂಪ್ಲೀಟ್ ಆಗಿ ಸೆಕ್ಷನ್ಸ್ ಅಲ್ಲಿ ನಮಗೆ 2x1 1x1 ಸೆಕ್ಷನ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ತಿದ್ದೀನ. ಇವಾಗ ಏನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡಿದ್ರಲ್ಲಿ ಸೊ ಕಂಪ್ಲೀಟ್ ಆಗಿ ನಮಗೆ CNC ಡಿಸೈನ್ಸ್ ತಗೊಂಡಿದೀವಿ ಸರ್. ಸೊ CNC ಡಿಸೈನ್ ನೋಡ್ಬೋದು, ಈ ಕಡೆ ಮತ್ತೆ ಆ ಕಡೆ ಫುಲ್ ಲೆಂತ್ ಅಂತ ತಗೊಂಡಿದೀವಿ. ಅಂಡ್ ಅದಕ್ಕೆ ಹೈಲೈಟ್ ಆಗಂತ ಹೇಳ್ಬಿಟ್ಟು ಗೋಲ್ಡ್ ಬೀಡಿಂಗ್ ಹಾಕಿದೀವಿ ಸರ್. ಸೊ ಗೋಲ್ಡ್ ಬೀಡಿಂಗ್ ಅಂತ ಹಾಕಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಹೈಲೈಟ್ ಆಗ್ತಾ ಇರಲಿಲ್ಲ. ಗೋಲ್ಡ್ ಬೀಡಿಂಗ್ ಒಳ್ಳೆ ಇದು ಕೊಡ್ತಾ ಇದೆ. ಗೇಟ್ ನ ಪೂರ್ತಿ ಹೈಟಿಗೆ ತಗೊಂಡಿದೀವಿ ಸರ್, ಅಪ್ ಟು ಬೀಮ್ ಬಾಟಮ್ ವರ್ಗೂ ತಗೊಂಡಿದೀವಿ. 8 ಫೀಟ್ ಗಂಟೆ ಓಪನ್ ಆಗ್ತಾ ಇದೆ, ಮೇಲ್ಗಡೆ ಒಂದಡಿ ಬ್ಲಾಕ್ ಆಗಿದೆ. ಅಂಡ್ ಇಲ್ಲಿ ಮಧ್ಯದಲ್ಲೂ ತಗೊಂಡ್ವಿ ಅಂತಂದ್ರೆ ನೋಡ್ಬೋದು ಸರ್, ಇದು ಜಸ್ಟ್ ಹ್ಯಾಂಡಲ್ ಡಿಸೈನ್ ತರನೇ. ಸೊ ಇದನ್ನು ಕೂಡ ನಮಗೆ CNC ಡಿಸೈನ್ ಎಲ್ಲ ಆಗಿದೆ. ಸೊ ಈ ಕರ್ವ್ ಮಾಡಿರೋದು ಮತ್ತೆ ಅದಕ್ಕೆ ಸಪೋರ್ಟ್ಸ್ ಹೋಗಿರೋದು ಲಕ್ಸುರಿ ಲುಕ್ ಮತ್ತೆ ಒಂದು ಹೈಲೈಟ್ ಕೊಡ್ತಾ ಇದೆ. ಪೈಂಟ್ ಯಾವ್ದು ಚೇಂಜ್ ಮಾಡಿಲ್ಲ. ಸೊ ಇವಾಗ ಏನೋ ಇದಕ್ಕೆ ಬೇರೆ ಕಲರ್ ಅದಕ್ಕೆ ಬೇರೆ ಕಲರ್ ಅದರ ಏನು ಮಾಡಕ್ ಹೋಗಿಲ್ಲ. ಸೊ ಸಿಂಗಲ್ ಕಲರ್ ಅಲ್ಲಿ ಒಂದು ಸ್ಟೀಲ್ ಗ್ರೇ ಕಲರ್ ಅಲ್ಲಿ ಪೇಂಟ್ ಮಾಡ್ಕೊಂಡು ಜಸ್ಟ್ ನಮಗೆ ಗೋಲ್ಡ್ ಪಟ್ಟಿ ಮಾತ್ರ ಹೈಲೈಟ್ ಹಾಕಂತ ಹೇಳ್ಬಿಟ್ಟು ಮಾಡಿದೀವಿ ಸರ್. ಕರೆಕ್ಟ್. ಸೊ ಅದಷ್ಟಾಗಿದೆ. ಆಮೇಲೆ ಈ ಕಡೆ ನೋಡ್ಬೋದು ಸರ್, ಇಲ್ಲೆಲ್ಲ ನಮಗೆ ಟೆಕ್ಸ್ಚರ್ ಪೇಂಟ್ ರೈನ್ ಡ್ರಾಪ್ ಡಿಸೈನ್ ಮಾಡ್ಕೊಂಡಿರೋದು. ಅಂಡ್ ಇದು ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಈ ಕಡೆಗೆ ನಮಗೆ ಏನು ನೇಮಿಂಗ್ ಬೋರ್ಡ್ ಕೂಡ ಈ ಕಡೆ ಹಾಕೊಂಡ್ಬಿಟ್ರೆ ಆ ಕಡೆನೂ ಹಾಕೋಬಹುದು, ಈ ಕಡೆನೂ ಹಾಕೋಬಹುದು. ಇಲ್ಲಿ ರ್ಯಾಂಪ್ ಎಲ್ಲ ನೀಟಾಗಿ ಆಗಿದೆ. ಅಂಡ್ ರ್ಯಾಂಪ್ಗೂ ಕೂಡ ಇನ್ನೊಂದೊಂದು ಅಡಿಷನಲ್ ಒಂದು ಮಾಡಿದೀವಿ ಸರ್, ಒಳಗಡೆ ತೋರಿಸ್ತೀನಿ. ಇದನ್ನ SS ಹ್ಯಾಂಡಲ್ ಹಾಕ್ಬಿಟ್ಟಿದ್ರೆ ಇಲ್ಲಿ ಹ್ಯಾಂಡಲ್ ಮಾತ್ರ SS. ಓಕೆ. ಏನು ರ್ಯಾಂಪಲ್ಲಿ ಏನು ವರ್ಕ್? ರ್ಯಾಂಪಲ್ಲಿ ನೋಡ್ಬೋದು ಸರ್, ಇವಾಗ ಸ್ಲೋಪ್ ನಾವು ಇಲ್ಲಿ ಗಂಟೆ ಟೈಲ್ಸ್ ತಗೊಂಡಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಸ್ಲೋಪ್ ತಗೊಂಡು ನಮಗೆ ಒಂದೂವರೆ ಅಡಿಗೆ ನಮಗೆ ಜಸ್ಟ್ ಗ್ರಾನೈಟ್ ಅಲ್ಲಿ ಒಂದು ಬಾರ್ಡರ್ ತರ ತಗೊಂಡು ಇಲ್ಲಿಂದಾನೇ ಸ್ಲೋಪ್ ತಗೊಂಡಿದ್ದೀವಿ. ಯಾಕಂತಂದ್ರೆ ಇವಾಗ ನಮಗೆ ಹೈಟ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮಗೆ ರೋಡ್ಗೆ ಹೋಗ್ಬಿಡುತ್ತೆ. ಸೊ ನಮಗೆ ಸ್ಲೋಪ್ ಸಿಗಲ್ಲ ಅಂತೇಳಿ ಮತ್ತೆ ವೆಹಿಕಲ್ ಹತ್ತಕ್ಕೆ ಆಗಲ್ಲ ಅಂತ ಹೇಳಿ ರ್ಯಾಂಪ್ ಜಾಸ್ತಿ ಹೈಟ್ ಆಗುತ್ತೆ, ರೋಡ್ ಮುಂದೆ ಹೋಗ್ತೀವಿ ಅಂತೇಳಿ ಸೊ ಒಂದು 2 ಅಡಿ ಹಿಂದಕ್ಕೆ ನಿಲ್ಸ್ಕೊಂಡು ಒಳಗಡೆಯಿಂದನೇ ಸ್ಲೋಪ್ ತಗೊಂಡಿದ್ದೀವಿ. ಅದು ನೀಟಾಗಿ ಬರ್ತಾ ಇದೆ. ಅವಾಗ ಗಾಡಿ ಟಚ್ ಆಗೋ ಚಾನ್ಸಸ್ ಎಲ್ಲ ಏನು ಇರಲ್ಲ, ಗಾಡಿ ಟಚ್ ಆಗಲ್ಲ. ಆಮೇಲೆ ನಮಗೆ ರ್ಯಾಂಪ್ ಉದ್ದಕ್ಕೆ ಹೋಗಲ್ಲ ಸರ್, ಮೇಜರ್. ಸೊ ರ್ಯಾಂಪ್ ರೋಡ್ ಗಂಟೆ ಹೋಗಲ್ಲ. ಸೊ ನಮ್ಮ 3 ಏಲ್ನಲ್ಲೇ ರ್ಯಾಂಪ್ ಎಂಡ್ ಆಗುತ್ತೆ. ನಮ್ಗೆ ರ್ಯಾಂಪ್ ಹೈಟ್ ಆಗುತ್ತೆ ಅಂತ ಹೇಳಿ ನಾವೇನ ಮನೇನು ಕೂಡ ಡೌನ್ ಮಾಡಕ್ಕಾಗಲ್ಲ. ಹಾಗಾಗಿ ಇದೊಂದು ಆಪ್ಷನ್ ನಾವು ಇಂಟಿಗ್ರೇಟ್ ಮಾಡಿರೋದು ಚೆನ್ನಾಗಿ ಬಂದಿದೆ ಸರ್. ಇದು ಸಂಪ ಸರ್, ಇದಿಲ್ಲಿ ಸಂಪ್ ಇದೆ ಸರ್, ಇದ್ರ ಕೆಳಗಡೆ ಮ್ಯಾಟ್ ಕೆಳಗಡೆ ಸಂಪ್ ಇದೆ. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ರೆ ಸರ್ ಇಲ್ಲಿ? ಸರ್ ಸಂಪು ಆಲ್ಮೋಸ್ಟ್ ನಮಗೊಂದು 10,000 ಲೀಟರ್ ಸಂಪ್ ಇರುತ್ತೆ. ಇನ್ಲೆಟ್ ಪೈಪ್ಸ್ಗಳೆಲ್ಲ ತಗೊಂಡಿದ್ವಿ. ಕಾವೇರಿ ವಾಟರ್ ಏನೋ ಬಂತು ಅಂತಂದ್ರೆ ಅದಕ್ಕೆಲ್ಲ ಕನೆಕ್ಷನ್ಸ್ ಹಂಗೆ ಅಂತ ಹೇಳಿ. ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿ ಬಂದಿದೆ ಸರ್? ಪಾರ್ಕಿಂಗ್ ಸರ್ ಲೆಂತ್ ಬಂದ್ಬಿಟ್ಟು ನೋಡ್ಬೋದು ಸರ್, ಗೇಟ್ ಇಂದ ನಾವು ಅಲ್ಲಿ ಗಂಟೆ ತಗೊಳ್ಳೋದಾದ್ರೆ ನಮಗೆ ಆಲ್ಮೋಸ್ಟ್ ಒಂದು 19-20 ಅಡಿ ಗಂಟೆ ಸಿಗುತ್ತೆ. 20 ಅಡಿ ಸಿಗುತ್ತೆ. ಆಮೇಲೆ ಅಗ್ಲನ್ನು ನೋಡೋದಾದ್ರೆ ನಮಗೆ 25 ಅಡಿನಲ್ಲಿ ಜಸ್ಟ್ ಕಾಂಪೌಂಡ್ಸ್ ಮಾತ್ರ ಹಾಕಿದೀವಿ ಸರ್. ಅದಷ್ಟು ಬಿಟ್ರೆ ಮಿಕ್ಕಿದೆಲ್ಲನೂ ಓಪನ್ ಏರಿಯಾನೇ ಐತೆ. ಓಕೆ. ಅಂಡ್ ಇದರಲ್ಲಿ 25 ಅಡಿನಲ್ಲಿ ಸರ್ ಈ ಕಡೆ ನಮಗೆ ಒಂದೂವರೆ ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೊ ಮಧ್ಯದಲ್ಲಿ ಬಟ್ ಈ ಕಾಲಮ್ಗೆನೆ ಸೆಟ್ ಬ್ಯಾಕ್ ಇದೆ. ಪ್ರೊಜೆಕ್ಷನ್ ಎಲ್ಲ ಇವಾಗ ಯೂಸ್ ಮಾಡ್ಕೊಂಡಿದೀವಿ ಇದರಲ್ಲಿ.
ಸೊ ಈ ಕಡೆನೂ ಅಷ್ಟೇ ಈ ಬೀಮಿಂದ ಆಚೆ ಕಡೆಗೆ ಯೂಸ್ ಮಾಡ್ಕೊಂಡಿದ್ವಿ ಕಾಂಪೌಂಡ್ ಹಾಕೊಂಡಿರೋದ್ರಿಂದ. ಓಕೆ ಓಕೆ. ಇದ್ರಲ್ಲಿ ಮಾತ್ರ ದೊಡ್ಡದಾಗಿ ಸಿಗ್ತದೆ, ಮೇಲ್ಗಡೆ ಎಲ್ಲ ನಮ್ಗೆ ಸ್ವಲ್ಪ ಮನೆ ಚಿಕ್ಕದಾಗಿ ಸಿಗುತ್ತೆ. ಇಲ್ಲಿ ಕಾಲಮನ್ನ ಸೈಡಿಗೆ ಶಿಫ್ಟ್ ಮಾಡಿದ್ರಿ ಅನ್ಸುತ್ತೆ ಅಲ್ವಾ? ಇಲ್ಲಿ ಹೌದು ಸರ್, ನಮ್ಗೆ ಇವಾಗ ಇದೇ ಲೈನಲ್ಲಿ ಇಲ್ಲಿ ಬರಬೇಕಾಗಿತ್ತು ಕಾಲಮ್. ಸೊ ಇಲ್ಲಿ ಇಲ್ಲಿ ಬಂದಿತ್ತು ಅಂತಂದ್ರೆ ಮೇಲ್ಗಡೆ ಲಿವಿಂಗ್ ಅಲ್ಲಿ ಅಡ್ಡಾಗ ಹೋಗ್ತಾ ಇದೆ, ಲಿವಿಂಗ್ ಚಿಕ್ಕದಾಗೈತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ವಲ್ಪ ಮುಂದೆ ತಳ್ಕೊಂಡು ಇಲ್ಲಿಗೆ ಹಾಕೊಂಡಿದ್ವಿ, ಅದು ನಮ್ಮ ಮೇಲ್ಗಡೆ ರಿಫ್ಲೆಕ್ಟ್ ಆಗುತ್ತೆ ಸರ್, ಗೊತ್ತಾಗುತ್ತೆ ಅಲ್ವಾ? ಓಕೆ. ಸೊ ಇದು ಪ್ಲಾಂಟರ್ ಬಾಕ್ಸ್ ಮತ್ತೆ ಕ್ರಿಯೇಟ್ ಮಾಡಿರೋದಿಲ್ಲ ಇಲ್ಲಿ? ಹೌದು ಸರ್. ಇಲ್ಲೂ ಯಾಕಂದ್ರೆ ಕಾಲಮ್ ಆಫ್ ಸೈಟ್ ಅಲ್ವಾ, ಅಲ್ಲೇನು ಯೂಸ್ ಆಗಲ್ಲ ಅಂತೇಳಿ ಈ ಕಡೆ ಒಂದು ಆ ಕಡೆ ಒಂದು ಎರಡು ಕಡೆನೂ ನಮಗೆ ಉಳಿದಿರೋ ಟೈಲ್ಸ್ ಅದರಲ್ಲೆಲ್ಲನೂ ಕೂಡ ಪ್ಲಾಂಟರ್ ಬಾಕ್ಸ್ ಮತ್ತೆ ಏನೋ ಒಂದು ಟ್ಯಾಪು ಅದನ್ನೆಲ್ಲ ಕೂಡ ಯೂಸೇಬಲ್ ಅಲ್ವಾ ಸರ್ ಇದು? ಹೌದು ಸರ್. ಇಲ್ಲಿ ಸರ್ ಜಸ್ಟ್ ಒಂದು ಸ್ವಲ್ಪ ಒಂದು ಬೇಸಿಕ್ ಗ್ರೀನರಿ ಇದ್ರೂ ನಮಗೆ ಏನಾಗುತ್ತೆ ಅಂತಂದ್ರೆ ಹೈಲೈಟ್ ಆಗುತ್ತೆ ಸರ್. ಇದ್ರ ಮೇಲೆ ಆರಾಮಾಗಿ ಕೂತ್ಕೋಬಹುದು ಸರ್, ಕಟ್ಟೆ ತರ ಯೂಸ್ ಮಾಡ್ಕೋಬಹುದು, ಕಟ್ಟೆ ತರ ಆರಾಮಾಗಿ ಕೂತ್ಕೋಬಹುದು. ಇಲ್ಲಿ ಇದನ್ನ ಪೈಪಲ್ಲಿ ಮಾಡಿದ್ರ ನೀವು? ಇಲ್ಲಿ ಯೂಶುವಲಿ ಕಂಬಿಲಿ ಮಾಡ್ತೇವಲ್ಲ ಸರ್? ಹೌದು ಸರ್. ಅದನ್ನ ಇವಾಗ ಏನಂತಂದ್ರೆ ಅದು ಸ್ವಲ್ಪ ಹೆವಿ ಕಾಣಲಿ ಅಂತೇಳಿ ಸೊ ಇದನ್ನ 2x1 ಸೆಕ್ಷನ್ ಅಲ್ಲೇನೆ ಮಾಡ್ಕೊಂಡು ಅಪ್ಗ್ರೇಡ್ ಅಲ್ವಾ ಸರ್ ಇದು ಆಕ್ಚುಲಿ? ಹಿಂಗೆ ಇದನ್ನ ಅಡ್ಡನ ಹಾಕ್ಬೋದು, ಬಟ್ ಏನಂತಂದ್ರೆ ಇದು ಔಟ್ಲುಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಸ್ಟ್ರೈಟ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಬಟ್ ಇದೆಲ್ಲ ಅಡಿಷನಲಿ ಓನರ್ ಮಾಡಿಸ್ಕೊಂಡಿರೋದು, ನಮ್ದ್ರಲ್ಲಿ ಏನು ಬಂದಿಲ್ಲ ಇದು. ಸೊ ಈ ಕಡೆ ಆ ಕಡೆ ಸೇಫ್ಟಿ ಗ್ರಿಲ್ ಎಲ್ಲ ಅಡಿಷನಲ್ ಮಾಡ್ಕೊಂಡಿದ್ದಾರೆ. ಸೂಪರ್. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಹೇಳಿ, ಟೈಲ್ಸ್ ಕಾಸ್ಟ್ ಎಷ್ಟಾಯ್ತು ಅಂತ ಸರ್? ಫ್ರಂಟ್ ಕ್ಲಾಡಿಂಗ್ ನಮಗೆ ಅಗೇನ್ ನಮ್ಮ ಮತ್ತೆ 2x4 ಟೈಲ್ಸ್ ತೊಗೊಂಡಿದೀವಿ. ಇದನ್ನು ಅಷ್ಟೇ ನಮಗೆ ಪ್ಯಾಟರ್ನ್ ಕ್ರಿಯೇಟ್ ಆಗಂತ ಟೈಲ್ಸ್ ತೊಗೊಂಡಿದೀವಿ. ಸೊ ಇದೇನಂದ್ರೆ ಪೆಬಲ್ ಡಿಸೈನ್ ಅಂತ ಹೇಳ್ಬೋದು. ಇದಕ್ಕೆ ಮ್ಯಾಚ್ ಆಗಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನಂತಂದ್ರೆ ಇಲ್ಲಿ ನಾವು ಐವರಿ ಕಲರ್ ಟೈಲ್ಸ್ ಹೋಗಿದೀವಿ. ಆಮೇಲೆ ಇದಕ್ಕೂ ನಾವೇನ್ ಮಾಡಿದ್ವಿ ಅಂತಂದ್ರೆ ಸರ್ ಸ್ಪೇಸರ್ ಜಾಯಿಂಟ್ ಕೊಟ್ಟಿದ್ದೀವಿ. ಹೌದು ಸರ್, ಒಂದು 2-3 mm ಸ್ಪೇಸರ್ ಕೊಟ್ಕೊಂಡು ಅದಕ್ಕೆಲ್ಲ ಗ್ರೌಟ್ ಮಾಡ್ಕೊಂಡು ಹೋಗಿದ್ದೀವಿ. ಫುಲ್ ಲೈಟ್ಗೆ ಅಂತ ಹೇಳ್ಬಿಟ್ಟು ಟೈಲ್ಸ್ ತೊಗೊಂಡಿದ್ದೀವಿ. ಅಂಡ್ ಈ ಪಾರ್ಕಿಂಗ್ ಅಲ್ಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್ ನಮಗೆ ನೋಡ್ಬೋದು, ಇಲ್ಲಿ ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ. ಇಲ್ಲಿ ಮನೆಗೆ ಎಂಟ್ರಿ ಹೋಗೋದ್ರಿಂದ ಇದನ್ನು ಸ್ವಲ್ಪ ಗ್ರೀನರಿ ಇತ್ತಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೂ ಕ್ರಿಯೇಟ್ ಮಾಡ್ಕೊಂಡು ಇಲ್ಲೊಂದು ಮಿನಿ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀರಾ ಅಲ್ವಾ? ಈ ಕಡೆ ನೋಡ್ಬೋದು ಸರ್, ಅಲ್ಲೂ ಕೂಡ ಗೇಟ್ ಇದೆ. ಸೊ ಮಿಕ್ಕಿದ ಹಿಂದೆಗಡೆಗೆಲ್ಲ ಕಾಂಪೌಂಡ್ ಏನಿಲ್ಲ ಸರ್, ಸೆಟ್ ಬ್ಯಾಕ್ ಇದೆ ಎಲ್ಲ, ಸೆಟ್ ಬ್ಯಾಕ್ ಯೂಸ್ ಮಾಡ್ಕೊಂಡಿದ್ದು. ಅಂಡ್ ಇಲ್ಲಿಗೆ ನಮಗೆ ಮೀಟರ್ ಬೋರ್ಡ್ ಅದಕ್ಕೆಲ್ಲನೂ ಕೂಡ ವ್ಯವಸ್ಥೆ ಇಲ್ಲೇ ಇದೆ ಸರ್. ಓಕೆ. ಲೀಜಾನ ಇದು? ಡಿಜೆ ಸ್ವಿಚಸ್. ಹೌದು ಸರ್. ಓಕೆ, ಚೆನ್ನಾಗಿದೆ ಸರ್ ಸ್ವಿಚ್ ಬೋರ್ಡ್ ಇದು. ಸೂಪರ್. ಓಕೆ ಸರಿ. 1 BHK ಮನೆ ಇದೆ ಇದು. ನೋಡ್ಬೋದು, ಇದು ಟೀಕುಡ್ ಡೋರೇನೆ. ಸೊ 6x4 ಸೈಜ್ ತೊಗೊಂಡಿದ್ದೀವಿ. ಸೊ ಸೈಜ್ ತೊಗೊಂಡು ಇದಕ್ಕೆ ಸ್ವಲ್ಪ ಡಾರ್ಕ್ ಬ್ರೌನಿಶ್ ಕಲರ್ ಅಲ್ಲಿ ನಾವು ಪಾಲಿಶ್ ಒಂಥರ ಒನ್ನೆ ಫಿನಿಶ್ ಬಂದ್ಬಿಟ್ಟಿದೆ, ಒಂದೇ ತರ ಕಾಣುತ್ತೆ ನೋಡಕ್ ಮಾತ್ರ. ಹೌದು, ಅದೇ ಟೀಕುಡ್ ಡೋರ್. ಟೀಕುಡ್ ಏನಾಯ್ತು? ಓಕೆ ಓಕೆ ಓಕೆ. ಡಾರ್ಕ್ ಇತ್ತಂದ್ರೆ ಬೇಗ ಡಲ್ ಆಗಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ಗೆ ಅಂತ ಹೇಳಿ ತೊಗೊಂಡಿದ್ದೀವಿ. ಮನೆ ಒಳಗೆ ಹೋಗಕ್ಕಂತೇಳಿ ಇಲ್ಲೊಂದು ಸ್ಟೆಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಸರ್. ಸರ್ ಒಳಗಡೆ ಬಂದ್ವಿ ಅಂತಂದ್ರೆ ನೋಡ್ಬೋದು, ಒಂದು ಸ್ಪೇಷಿಯಸ್ ಆಗಿ ಇದು ಜಸ್ಟ್ 1 BHK ಮನೆ. ಸೊ 1 BHKಗೆ ನಮಗೆ ಆರಾಮಾಗಿ ಎಷ್ಟು ದೊಡ್ಡದಾಗಿ ಲಿವಿಂಗ್ ಸಿಕ್ಕಿದೆ ಅಂತ ನೋಡೋದು. ಸಫಿಷಿಯಂಟ್ ಅಲ್ಲ ಸರ್? ಸಫಿಷಿಯಂಟ್ ಆಗಿದೆ ಸರ್. ಹಿಂಗೆ ಆಲ್ಮೋಸ್ಟ್ ನಮ್ಗೊಂದು 10-12 ಅಡಿ ಹಿಂಗ್ ಲಿವಿಂಗ್ ಆಗ್ಲೇ ಸಿಗ್ತಾ ಇದೆ. ಸೊ ಹಿಂಗ್ ತೊಗೊಳೋದಾದ್ರೆ ನಮ್ಗೆ ಒಂದು 14 ಅಡಿ 16 ಅಡಿ ಗಂಟೆ ಲಿವಿಂಗ್ ಚೆನ್ನಾಗಿದೆ. ಟೈಲ್ಸ್ ಪ್ಯಾಟರ್ನ್ ನೋಡ್ಬೋದು ಸರ್, ಡಿಫ್ರೆಂಟ್ ಆಗಿದೆ. ಏನೋ ಮಿಕ್ಸ್ ಮ್ಯಾಚ್ ಟೈಲ್ಸ್ ಅಂತ ಹೇಳ್ಬೋದು. ಸೊ ನಮ್ಗೆ ಎಲ್ಲೂ ಕೂಡ ಜಾಯಿಂಟ್ ಅದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗದೆ ಇರೋಂಗೆ. ಅಂಡ್ ಆಮೇಲೆ ಈ ಕಡೆ ತೀರಾ ವೈಟು ಅಲ್ಲ, ತೀರಾ ಡಾರ್ಕ್ ಅಲ್ಲ. ಸೊ ಆ ಥರ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಂಡು ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಸರ್. ಮೇಂಟೆನೆನ್ಸ್ ಫ್ರೀ. ಹೌದು ಸರ್, ಮೇಂಟೆನೆನ್ಸ್ ಫ್ರೀ. ಆಮೇಲೆ ನೋಡೋದಕ್ಕೂ ಲಕ್ಸುರಿ ಲುಕ್ ಕಾಣುತ್ತೆ, ಚೆನ್ನಾಗಿದೆ. ಹೌದು. ಓಕೆ. ಅಂಡ್ ಇಲ್ಲಿಗೆ ಟಿವಿ ಯೂನಿಟ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀವಿ. ಅಂಡ್ ಸರ್ ನಮ್ದ್ರಲ್ಲಿ ಬಜೆಟ್ ಒಳಗಡೆ ಇಂಟೀರಿಯರ್ ಯಾವುದು ಇನ್ಕ್ಲೂಡ್ ಆಗಿಲ್ಲ, ಬಂದಿಲ್ಲ. ಇಂಟೀರಿಯರ್ ಎಲ್ಲ ಅಡಿಷನಲಿ ಓನರ್ ಮಾಡಿಸ್ಕೊಂಡಿರೋದು. ಸೊ ಇದ್ರ ಹಿಂದಗಡೆ ಸರ್ ಎಕ್ಸಾಕ್ಟ್ಲಿ ನಾವು ಯಾವಾಗ್ಲೂ ನಾವು ಕ್ರಿಯೇಟ್ ಮಾಡೋದಾಗ್ಲೂ ಅಷ್ಟೇ, ಇದು ನಮಗೆ ವಾಯುಮೂಲ್ಯ ಸಿಗೋದ್ರಿಂದ ಇಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿರ್ತೀವಿ. ಅಂಡ್ ಇಲ್ಲಿಗೆ ನಮಗೆ ವಾಷಿಂಗ್ ಮಿಷಿನ್ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾವಿಷನ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಓಕೆ. ಸೊ ಇದು ಏನಂತಂದ್ರೆ ಕಾಮನ್ ಟಾಯ್ಲೆಟ್ ತರ ಆಕ್ಟ್ ಆಗುತ್ತೆ. ಅಂಡ್ ಬೈ ಎನಿ ಚಾನ್ಸ್ ಬೇಕು ಅಂತಂದ್ರೆ ಇಲ್ಲೇ ಡೋರ್ ಇರೋದ್ರಿಂದ ಪಕ್ಕದಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಈ ವಾಶ್ರೂಮ್ ದೊಡ್ಡದು ಎಷ್ಟು ದೊಡ್ಡದಾಗಿದೆ? ವಾಶ್ರೂಮ್ ಸರ್ ಇದು ನಮಗೆ ಒಂದು 6 feet 7 inch ಸಿಗುತ್ತೆ. ಅಗಲ ಬಂದ್ಬಿಟ್ಟು 4 ಅಡಿ ಸಿಗುತ್ತೆ. ಇಲ್ಲಿ ಈ ಟಾಯ್ಲೆಟ್ ಅಲ್ಲಿ ಅಂತಂದ್ರೆ ಸರ್ ಇದು ಬೇಸಿಕ್ ಇವಾಗ ರೆಂಟಲ್ ಯೂನಿಟ್ ಇರೋದ್ರಿಂದ ಇಲ್ಲಿ ನಾವು ಒಂದು ವಾಲ್ ಮಿಕ್ಸ್ಚರ್ ಕೊಟ್ಟಿದ್ದೀವಿ, ಮತ್ತೆ ಒಂದು ಕಮೋಡ್ ಕೊಟ್ಟಿದ್ದೀವಿ ಸಪ್ರೇಟ್ ಆಗಿ ಹಾಕೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಸೆರಾ ಕಂಪ್ನಿದನ್ನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡಿದ್ದೀವಿ ಇದ್ರೊಳಗಡೆ. ಓಕೆ ಓಕೆ. ಅಂಡ್ ಇಲ್ಲೂ ಕೂಡ ನೋಡ್ಬೋದು ಸರ್, ನಾವು 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಅಂಡ್ ಅದಕ್ಕೂ ಕೂಡ ನಮಗೆ ಕಂಪ್ಲೀಟ್ ಆಗಿ ಸ್ಪೇಸರ್ ಜಾಯಿಂಟ್ ಕೊಟ್ಕೊಂಡು ಸೊ ಅಪ್ ಟು ಟಾಪ್ ಗಂಟ ಅಂತ ಹೇಳ್ಬಿಟ್ಟು ಟೈಲಿಂಗ್ ಹೋಗಿದೆ, ರೂಫ್ ಲೆವೆಲ್ ವರೆಗೆ ಹೋಗಿದೆ. ಆಮೇಲೆ ಇದ್ರ ಮೇಲ್ಗಡೆ ನೋಡ್ಬೋದು ಸರ್ ಒಂದು ಸ್ಟೋರೇಜ್ ಕೂಡ ಇದೆ. ಜಾಗ ಬಿಟ್ಬಿಟ್ಟಿದ್ದೀರಾ? ಏನಾದ್ರು ಡೆಡ್ ಸ್ಟೋರೇಜ್ ಮನೇಲಿ ಅದನ್ನ ಯೂಸ್ ಮಾಡದೇ ಇರೋ ಐಟಮ್ಸ್ ಏನಾರು ಇತ್ತು ಅಂತಂದ್ರೆ ಮೇಲೆ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಆಗಿದೆ. ಮತ್ತೆ ಇಲ್ಲೊಂದು ಸೆಲ್ಫ್ ಕೊಟ್ಬಿಟ್ಟಿದ್ದೀವಿ. ಸೊ ಏನಾರ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ಕೊಳಕ್ಕೆ ಇಲ್ಲೊಂದು ಹ್ಯಾಂಡ್ ವಾಶ್ ಮತ್ತು ಮೇಲೆಗಡೆ ಒಂದು 2 ಸೆಲ್ಫ್ ಇದೆ ಸರ್. ಯಾಕಂದ್ರೆ ಆಚೆ ಕಡೆ ಕೊಡ್ತಾ ಇದ್ವಿ ಯೂಶಲಿ. ಸೊ ಆಚೆ ಕಡೆ ಇವಾಗ ನಮಗೆ ವಾಷಿಂಗ್ ಮಿಷಿನ್ ಬೇಕಾಗಿರೋದ್ರಿಂದ ಇಲ್ಲಿ ಕೊಟ್ಕೊಂಡಿದ್ದೀವಿ. ಅಂಡ್ ಎಲ್ಲ ವಿಂಡೋಸ್ ಎಲ್ಲಾನು ವುಡ್ ವಿಂಡೋಸ್ ತೊಗೊಂಡಿದ್ದೀವಿ ಸರ್. ಡೋರ್ ನೋಡ್ಬೋದು ಸರ್, ಡೋರ್ ನಮಗೆ WPC ಡೋರು. ಸೊ WPC ಡೋರು ಇದಕ್ಕೆ ಪೇಂಟ್ ಗಿಂಟ್ ಎಲ್ಲ ಏನಾಗಿಲ್ಲ, ನ್ಯಾಚುರಲ್ ಆಗಿ ಹೆಂಗೆ ಐವರಿ ಕಲರ್ ಬರುತ್ತಲ್ಲ, ಸೊ ಅದೇ ಕಲರಲ್ಲಿ ಇಟ್ಕೊಂಡಿದ್ದೀವಿ. ನೀಟಾಗಿ ಮ್ಯಾಚ್ ಅಪ್ ಆಗ್ತಾ ಇದೆ ಸರ್. ಎಸ್. ಇಲ್ಲಿಂದ
ಸರ್ ಇಲ್ಲಿಂದ ಬರೋದಾದ್ರೆ ನಾವು ಒಂದು ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬೋದು. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಡೋರ್ ತೋರಿಸ್ಬಿಡೋಣ ಸರ್. ಫ್ಲಶ್ ಡೋರ್ ಅಲ್ವಾ ಇದು? ಫ್ಲಶ್ ಡೋರ್ ಸರ್, ಡೋರ್ ನೋಡ್ಬೋದು ಸರ್. ನಮಗೆ ಇದೆಲ್ಲ ಇವಾಗ ಏನಂದ್ರೆ ಇದೆರಡು ಕಾಂಬಿನೇಷನ್ ಬರುತ್ತೆ, ಗ್ರೇ ಮತ್ತು ವುಡ್ ಕಲರ್ ಅಂತ ಹೇಳ್ತಾ. ಸೊ ಇದು ನಮಗೆ ತುಂಬ ಬಿಲ್ಡಿಂಗಲ್ಲಿ ಯೂಸ್ ಮಾಡ್ಕೊಂಡಿದ್ವಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ. ಓಕೆ, ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ ಸರ್. ಇದಕ್ಕೆ ನಾವು ಮತ್ತೆ ಅಗೇನ್ ಸ್ವಲ್ಪ ಡಾರ್ಕ್ ಕಲರ್ ಅಂತ ಹೇಳ್ಬಿಟ್ಟು ಟೀಕ್ವುಡ್ ಬ್ರೌನ್ ಅಂತ ಹೇಳ್ಬಿಟ್ಟು ಪೇಂಟ್ ಮಾಡ್ಕೊಂಡಿದ್ದೀವಿ. ಸೊ ಡೋರ್ಸು ಮತ್ತು ರೂಮ್ ಟೈಲ್ಸ್ ಇದೆಲ್ಲ ಹೈಲೈಟ್ ಪಾರ್ಟ್ ಅಂತ ಹೇಳ್ಬೋದು ಸರ್. ಸರ್ ಇಲ್ಲಿ ನೋಡಿದ್ರೆ ಇಲ್ಲೂ ಒಂದು ಸಫಿಷಿಯೆಂಟ್ ರೂಮ್ ಇದೆ. ನಮಗೊಂದು 10 ಅಡಿಗೆ 11 ಅಡಿ ರೂಮ್ ಸಿಗುತ್ತೆ. ಸೊ ಈ ರೂಮ್ ಕೂಡ ಫ್ಲೋರಿಂಗ್ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಪೇಂಟಿಂಗ್ ಬಂದು ಐವರಿ ಕಲರ್ ಸರ್, ಎಲ್ಲೂ ಹೈಲೈಟ್ ಅಂತ ಹೇಳ್ಬಿಟ್ಟು ಏನೂ ಮಾಡಿಲ್ಲ. ಸೊ ಯಾಕಂದರೆ ಇಂಟೀರಿಯರ್ ಆಗಿರೋದ್ರಿಂದ ಕರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದು ಚೆನ್ನಾಗಿ ಮಾಡಿದೆ ಸರ್. ಇಂಟೀರಿಯರ್ ಅಂತ ಮೇಲ್ಗಡೆಯಿಂದ ಸೂಪರ್ ಆಗಿ ಬಂದಿದೆ ಸರ್. ಈ ಪಾರ್ಟ್ ಅಷ್ಟೇ ನೋಡ್ಬೋದು ಸರ್, ಇಲ್ಲಿ ಸ್ಕ್ರೀನ್ ಇದೆ. ಇಲ್ಲೇನಾದ್ರು ನಮಗೆ ಫೋಲ್ಡಬಲ್ ಟೇಬಲ್ ಮಾಡ್ಕೊಂಡು ಅಂತಂದ್ರೆ ನಮಗೆ ವರ್ಕ್ ಫ್ರಮ್ ಹೋಮ್ ಥರನೂ ಯೂಸ್ ಮಾಡ್ಕೋಬೋದು, ಇಲ್ಲ ಸ್ಟಡಿ ಥರ ಯೂಸ್ ಮಾಡ್ಕೋಬೋದು, ಇಲ್ಲ ಬೇ ವಿಂಡೋ ಕ್ರಿಯೇಟ್ ಮಾಡ್ತಾರೆ, ಬೇ ವಿಂಡೋ ಥರನೂ ಮಾಡ್ಕೋಬೋದು ಸರ್. ಹಿಂದೆ ಹೋದ್ರೆ ನಮಗೆ ಇಲ್ಲೊಂದು ಬ್ಯೂಟಿಫುಲ್ ಕಿಚನ್ ಇದೆ. ಸೊ ಕಿಚನ್ ನಮಗೆ 7 ಅಡಿ ಇದೆ, ಒಂದು 10 ಅಡಿ ಲೆಂತ್ ಇದೆ ಸರ್. ಒಂದು ದೊಡ್ಡ ಕಿಚನ್ ಅಂತಂತಾನೆ ಹೇಳ್ಬೋದು. ಇದು ಚಿಕ್ಕ ಕಿಚನ್ ಅಂತಂದು ಏನಿಲ್ಲ ಸರ್, ಫುಲ್ ದೊಡ್ಡ ಕಿಚನ್, ಸ್ಪೇಷಿಯಸ್ ಆಗಿದೆ. ಸೊ ಇದು ಸರ್ ಕಂಪ್ಲೀಟ್ ಆಗಿ ನಮಗೆ ಹಾಸನ್ ಗ್ರೀನ್ ಕೌಂಟರ್ ಟಾಪ್ ಹಾಕೊಂಡು ಕಿಚನ್ ಕ್ರಿಯೇಟ್ ಮಾಡಿದೀವಿ. ಅಂಡ್ ಇಲ್ಲಿ ನಮಗೆ ಹ್ಯಾಂಡ್ ವಾಶ್ ಕೂಡ ಗ್ರಾನೈಟ್ದೇ ಯೂಸ್ ಮಾಡ್ಕೊಂಡಿದ್ದೀವಿ, ಕೊಟ್ಬಿಟ್ಟಿದ್ದೀರಾ. ಆಮೇಲೆ 4 ಫೀಟ್ ಗಂಟೆ ಟೈಲ್ಸ್ ಬಂದಿದೆ. ಸೊ 2x4 ಟೈಲ್ಸನ್ನೇ ಯೂಸ್ ಮಾಡ್ಕೊಂಡಿದ್ದೀವಿ, ಬ್ಯಾಕ್ ಸ್ಲಾಶ್ ಟೈಲ್ಸ್ ಆಗಿ ಕೂಡ. ಆಮೇಲೆ ಇಲ್ಲೊಂದು ದೊಡ್ಡದಾಗಿ ವಿಂಡೋ ಬಂದಿದೆ ಸರ್. ಸೊ ಇದು ನಮಗೆ 3 ಅಡಿ ಅಗಲ ಇದೆ, 2 ಅಡಿ ಹೈಟ್ ಇದೆ. ಸೊ ಇದು ಕಲರಿಂಗ್ ನೋಡ್ಬೋದು ಸರ್, ನಾವು ಐವರಿ ಮತ್ತು ಬ್ಲ್ಯಾಕ್ ಮಾಡ್ತಾ ಇದ್ವಿ ಅವಾಗೂ. ಇಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಸಿಲ್ವರ್ ಕಲರ್ ಒಂದು ಇದಕ್ಕೆ ಆ್ಯಡ್ ಆನ್ ಮಾಡಿದ್ವಿ, ಚೆನ್ನಾಗಿ ಬರುತ್ತೆ. ಕಲರ್ ಸಿಲ್ವರ್ ಹಾಕಿದ್ವಿ, ಅದೇನಂದ್ರೆ SS ರಾಡ್ಸ್ ಥರ ಆ ಥರನೇ ಕಾಣಿಸ್ತಾ ಇದೆ. ಕರೆಕ್ಟ್ ಸರ್. ಮೇಲ್ಗಡೆ ಒಂದು ಸಜ್ಜೆ ಕೊಟ್ಟಿದ್ದೀವಿ ಸರ್, ಚಪ್ಪಲ್ ಸಜ್ಜೆ ಕೊಟ್ಟಿದ್ದೀವಿ. ಸೊ ಅದ್ರ ಮೇಲ್ಗಡೆ ಜಸ್ಟ್ ಕ್ಯಾಬಿನೆಟ್ ಕ್ಲೋಸಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಎಕ್ಸಾಕ್ಟ್ಲಿ ಏನಂತಂದ್ರೆ ಸರ್, ನಾವು ಪೂಜೆ ರೂಮ್ ಫಸ್ಟ್ ಪ್ಲಾನ್ ಮಾಡಿದ್ವಿ. ಸೊ ಇಲ್ಲೊಂದು ವಾಲ್ ಹಾಕೊಂಡು ಪೂಜೆ ರೂಮ್ ಮಾಡೋಣ ಅಂತ. ಸರಿ. ಬಟ್ ಪೂಜೆ ಇದು ಕಿಚನ್ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಏನು ಮಾಡಿದ್ವಿ, ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಅದನ್ನು ಕ್ಲೈಂಟ್ ಕೂಡ ಸಜೆಸ್ಟ್ ಮಾಡಿದ್ರು ಬೇಡ ಅಂತೇಳಿ. ಸೊ ಇದನ್ನು ಕಂಪ್ಲೀಟಾಗಿ ಇಲ್ಲಿ ಗಂಟೆ ಕೌಂಟರ್ ತೊಗೊಂಡಿದ್ದೀವಿ. ಸೊ ಇದರಲ್ಲಿ ನೆಕ್ಸ್ಟ್ ಏನಾರು ಇವಾಗ ಪೂಜೆ ರೂಮ್ಗೆ ಅಂತಂದ್ರೆ ಚಿಕ್ಕದೊಂದು ಕ್ಯಾಬಿನೆಟ್ ಇವಾಗ ರೆಡಿಮೇಡ್ ಫಿಕ್ಸ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಸೂಪರ್. ಇದೊಂದು ಹೊಸ ಐಡಿಯಾ ಅಂತ ಹೇಳ್ಬೋದು ಸರ್. ಇದಿಷ್ಟು ಕಂಪ್ಲೀಟ್ಲಿ ರೆಂಟೆಡ್ ಹೌಸ್ ಸರ್. ನೋಡ್ಬೋದು ಸರ್, ಆರಾಮಾಗಿ ಸಫಿಷಿಯೆಂಟ್ ಆಗಿದೆ. ಸೊ ಎಲ್ಲೂ ಕೂಡ ನಮಗೆ ಚಿಕ್ಕದು ದೊಡ್ಡದು ಅಂತ ಅನ್ನೋ ಥರ ಏನಿಲ್ಲ. ಆಮೇಲೆ ಡೋರ್ ಎಂಟ್ರೆನ್ಸ್ ಅಲ್ಲಿ ಇದೊಂದು ಬಾರ್ಡರ್ ಒಂದು ಕ್ರಿಯೇಟ್ ಮಾಡಿದ್ವಿ ಸರ್. ಬ್ಲ್ಯಾಕ್ ಬಾರ್ಡರ್, ಒಂದು ಆರೆಂಜ್ ಬಾರ್ಡರ್ ಹಾಕೊಂಡಿದ್ದೀವಿ. ಸೊ ಗ್ರಾನೈಟ್ ಕಟಿಂಗ್ ಪೀಸ್ ಹಾಕೊಂಡ್ಬಿಟ್ಟು ರೂಮ್ ಡೋರು ಮತ್ತು ಕಿಚನ್ ಡೋರ್ ಎರಡಕ್ಕೂ ಕೂಡ ಪಟ್ಟಿ ಹಾಕಿ ಸರ್. ಈಗ ಆ್ಯಕ್ಚುಲಿ 30-40 ಇಷ್ಟೇ ದೊಡ್ಡ ಮನೆ ಬರುತ್ತೆ ಅಲ್ವೇ? 30-40 ಇಷ್ಟೇ ಬರುತ್ತೆ ಸರ್. ಇದರಲ್ಲಿ ನಮ್ಗೆ ಅದೇ ಇವಾಗ ರೂಮಲ್ಲಿ 1 ಅಡಿ ಎಕ್ಸ್ಟ್ರಾ ಸಿಗ್ಬೋದು, ಲಿವಿಂಗಲ್ಲಿ 1 ಅಡಿ ಎಕ್ಸ್ಟ್ರಾ ಸಿಗ್ಬೋದು. ಸೊ ಅಷ್ಟು ಬಿಟ್ಟರೆ ಇನ್ನೇನು ಜಾಸ್ತಿ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಸರ್. ಆಮೇಲೆ ಇಲ್ಲಿ ಪಾರ್ಕಿಂಗಲ್ಲೂ ಅಷ್ಟೇ ಸರ್, ನಮಗೆ 30-40ನಲ್ಲೂ ನಮಗೆ ಇಷ್ಟೇ ಪಾರ್ಕಿಂಗೇ ಸಿಗೋದಿಲ್ಲ. ಎಂತ ಎರಡು ಕಾರ್ ಅಂತೂ ಆರಾಮಾಗಿ ನಿಲ್ಸ್ಕೋಬಹುದು. ಇನ್ನೊಂಚೂರು ಅಗಲ ಇರೋದು, ಇನ್ನೊಂದು 2 ಟೂ ವೀಲರ್ ಎಕ್ಸ್ಟ್ರಾ ಇಡಬಹುದು. ಅದು ಬಿಟ್ಟರೆ 2 ಕಾರ್ ಇಡೋಷ್ಟು ಜಾಗ ಇರ್ತಾ ಇತ್ತು, ಇಲ್ಲೂ 2 ಕಾರ್ ಆರಾಮಾಗಿ ಇಡಬಹುದು ಸರ್. ಸೊ 25/40 ಇದ್ರೆ ತಗೋಬಹುದು, ಆರಾಮಾಗಿ ತಗೋಬಹುದು ಸರ್, ಆರಾಮಾಗಿ ತಗೋಬಹುದು. ಆಮೇಲೆ ನಮಗೆ ಚದರನು ಕಡಿಮೆ ಆಗುತ್ತಲ್ಲ ಸರ್. 10 ಚದರ ಬರುತ್ತೆ ಒಂದೊಂದು ಫ್ಲೋರಲ್ಲಿ 2 ಚದರ ಕಮ್ಮಿ ಆಗೋಯ್ತು ಈಗ. ಸೊ ನಮ್ಗೆ 4 ಫ್ಲೋರ್ ಐತೆ ಅಂದ್ರೆ 8 ಚದರ ಕಮ್ಮಿ. 8 ಚದರಕ್ಕೆ ಅಂದ್ರೆ ನಮ್ಗೆ 15 ಲಕ್ಷ 16 ಲಕ್ಷ. ಡೆಫಿನೆಟ್ಲಿ ಸರ್. ಇದೇ ಮನೆ ಈಗ ನಾವು 30-40 ಕಟ್ಬೇಕಂತಂದ್ರೆ ಆಲ್ಮೋಸ್ಟ್ 60-70 ಲಕ್ಷ ಜಾಸ್ತಿ ಹೋಗುತ್ತೆ. ಹೌದು ಸರ್, ಅಲ್ವಾ? ಸೊ ಇಲ್ಲಿ ನಿಮಗೆ ಉಳಿತಾಯ ಅಂತ ಹೇಳ್ಬೋದು, ಉಳಿತಾಯ ಆಗುತ್ತೆ ಅಂತ. ಸೂಪರ್. ಬನ್ನಿ ಸ್ವಲ್ಪ ಸ್ಟೇರ್ ಕೇಸ್ ಬಗ್ಗೆ ಹೇಳಿ ನಮಗೆ. ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ ನೋಡ್ಬೋದು ಸರ್, ನಾವು ಯಾವಾಗಲೂ ಯೂಶಲಿ ಹಿಂಗೆ ಎಂಟ್ರಿ ತಗೊಂತಾ ಇದ್ವಿ, ಹಿಂಗೆ ಹೋಗ್ತಾ ಹಂಗೋಗುತ್ತೆ. ಸೊ ಇಲ್ಲಿ ಏನಂದ್ರೆ ಒಂದು ಸಂಧಿ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿಂದ ತಗೊಂಡಿದ್ವಿ. ಬಟ್ ಎಂಟ್ರಿ ಹಿಂಗಿಂದನೇ ಬರಲಿ ಅಂತೇಳಿ ಸೊ ಇಲ್ಲೊಂದು ಸ್ಟೆಪ್ ತೊಗೊಂಡು ಇಲ್ಲೊಂದು ಲ್ಯಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡು ಹಿಂಗೆ ಹತ್ಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿ ಕಂಪ್ಲೀಟಾಗಿ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಇಲ್ಲೂ SS ರೈಲಿಂಗ್ ನೋಡ್ಬೋದು ಸರ್. ಇಲ್ಲಿಂದ ಹಿಂಗೆ L ಶೇಪಲ್ಲಿ ಬಂದಿದೆ, ಮತ್ತೆ ಇಲ್ಲಿಂದ ಕಂಟಿನ್ಯೂ ಹೋಗ್ತಾ ಇದೆ. ಮತ್ತೆ ವಾಸ್ತು ಇಶ್ಯೂಸ್ ಹಿಂಗೆ ಉಲ್ಟಾ ಆಗುತ್ತೆ ಅಂತ ಹಿಂಗಾಗಿ ಸೊ ಇದೇನಂತಂದ್ರೆ ಸ್ವಲ್ಪ ಎಂಟ್ರಿನೂ ಲಕ್ಸುರಿ ಬರುತ್ತೆ ಸರ್. ಹಿಂಗೆ 4 ಫೀಟ್ ಕೊಟ್ಬಿಟ್ಟಿದ್ರಲ್ವಾ ಸರ್? ಇಲ್ಲಿ ಇದು ಅಗಲ ಜಾಸ್ತಿ ಇದೆ ಸರ್, ಅಲ್ಲೂ ಕೂಡ ಕಂಪ್ಲೀಟ್ ಮೇಲ್ಗಡೆ ಎಲ್ಲ ಡುಪ್ಲೆಕ್ಸ್ ಕಂಟಿನ್ಯೂ ಇರೋದ್ರಿಂದ 4 ಫೀಟ್ ತೊಗೊಂಡಿದ್ವಿ. ಆಮೇಲೆ ಸ್ಟೇರ್ ಕೇಸ್ಗೆ ಸ್ಟೀಲ್ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದ್ವಿ ಸರ್. ಗ್ರಾನೈಟ್ಗೆ 40 mm ಮಾಡ್ಕೊಂಡಿದ್ವಿ, ಮತ್ತೆ ರೈಸರ್ ಎಲ್ಲ ಟೈಲ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ವಿ. ಇದಕ್ಕೇನಂದ್ರೆ ಗ್ರೂಪ್ ಮಾಡಿದ್ವಿ ಸರ್, ಆಂಟಿ ಸ್ಕಿಡ್ಡಿಂಗ್ ಅಂತ ಹೇಳ್ಬಿಟ್ಟು 40 mm ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಅದಕ್ಕೆ ರೈಸರ್ ಅಷ್ಟೇ ವೈಟ್ ಟೈಲ್ಸ್ ಯೂಸ್ ಮಾಡ್ಕೊಂಡಿರೋದ್ರಿಂದ ಗ್ರ್ಯಾಂಡ್ ಆಗಿ ಬಂದಿದೆ. ಆಮೇಲೆ ವಾಲ್ ಭಾಳ ಇಷ್ಟ ಆಯ್ತು ಸರ್, ನೀವು ಎರಡೂ ಕಡೆ ಇದನ್ನ ಇಂಟಿಗ್ರೇಷನ್ ಚೆನ್ನಾಗಿ ಬಂದಿದೆ ನೋಡಿ ಸರ್. ಜಸ್ಟ್ ಪೇಂಟ್ ಅಲ್ಲೇ ಮಾಡ್ಕೊಂಡಿರೋದು.
ಸೊ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಆಕ್ಚುಲಿ ಬ್ರಿಕ್ ಅಲ್ಲೇ ಕಟ್ದಂಗೆ ಇರುತ್ತೆ. ಚೆನ್ನಾಗಿದೆ ಸರ್. ಅಂಡ್ ಕೆಲವೊಬ್ರು ಈ ತರ ಬ್ರಿಕ್ ಟೈಲ್ಸ್ ಯೂಸ್ ಮಾಡ್ತಾರೆ. ಟೈಲ್ಸ್ ಹಾಕಿದ್ರೆ ನಮ್ಗೆ ಏನಾದ್ರು ಕಾಸ್ಟ್ ತುಂಬಾ ಆಗುತ್ತೆ, ತುಂಬಾನೇ ಕಾಸ್ಟ್ ಸರ್ ಅದು ಆಕ್ಚುಲಿ ಅಲ್ವಾ. ಇದು ನಮ್ಗೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ಚೀಪ್ ಅಂಡ್ ಬೆಸ್ಟ್ ಸರ್ ಇದು ಆಲ್ಮೋಸ್ಟ್ ಇಲ್ಲಿದು ಆಚೆ ಕಡೆ ಎರಡನ್ನೂ ಸೇರಿ ನಮ್ಮ ಪೇಂಟರ್ ಒಂದು 8,000 10,000 ಎಕ್ಸ್ಟ್ರಾ ತಗೊಂಡಿರ್ತಾನೆ ಸರ್. ಅಷ್ಟಕ್ಕೆ ಎಲಿವೇಶನ್ ಇದು ಎಲ್ಲಾನು ಸೇರಿಸಿ ಎಲ್ಲ ಆಗೋಯ್ತಲ್ಲ ಸರ್ ಇದರಲ್ಲಿ. ನಾನು ಜಸ್ಟ್ ಅದೇ ಕೇಳ್ತಾ ಇದ್ದೆ ಬಂದಿದ ತಕ್ಷಣ ಎಷ್ಟು ಏನ್ ಚಾರ್ಜ್ ಮಾಡೋದ ಪೇಂಟರ್ ಅದೇ ಆಕ್ಚುಲಿ ನೀವೇನಾದ್ರೂ ಟೈಲ್ಸ್ ಯೂಸ್ ಮಾಡಿದ್ರೆ ನಮ್ಗೆ ಜಾಸ್ತಿ ಆಗಿದೆ, 50-60 ಸಾವಿರ ಎಕ್ಸ್ಟ್ರಾ ಹೊರಟೋಗಿರೋದು ನಿಮಗೆ ಅಡಿಷನಲ್. ಟೈಲ್ಸ್ ಲೇಯರ್ ಕಾಸ್ಟ್, ಅವ್ನ ಕಾಸ್ಟ್ ಲೇಯಿಂಗ್ ಕಾಸ್ಟ್ ಜಾಸ್ತಿ ಬರ್ತೈತೆ ಸರ್. ಯಾಕಂದ್ರೆ ಇದೆಲ್ಲ ಕ್ಲೀನ್ ಆಗಿ ಅಲೈನ್ಮೆಂಟ್ ನೋಡ್ಕೊಂಡು ಹಾಕ್ಬೇಕು. ಅದನ್ನ ನೋಡ್ಕೊಂಡು ಹಾಕ್ಬೇಕಂದ್ರೆ ಅವ್ನಿಗೆ ಮಾಮೂಲಿ ಟೈಲ್ಸ್ ಹಾಕೋದಕ್ಕೆ ಅವ್ನಿಗೆ ಒಂದು ಅಲ್ಲಿ 20 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹಾಕಿದ್ರೆ ಇದಕ್ಕೆ 50 ರೂಪಾಯಿ ಕೊಡ್ಬೇಕು. ಡೆಫಿನೆಟ್ಲಿ ಸರ್. ಇದು ಸರ್ ಮೇಲೆ ಬರಬೇಕಾದ್ರೆ ಮೇನ್ ಅದೇ ಆ ಬಾಲ್ ಅಂತೂ ತುಂಬಾನೇ ಹೈಲೈಟ್. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್. ಕ್ಲಾಡಿಂಗ್ ಕೆಳಗಡೆ ನಾವೇನು ಕಂಟಿನ್ಯೂ ಮಾಡೋದಲ್ಲ ಸರ್, ಅದೇ ನಮಗೆ ಐವರಿ ಕಲರೇ ತೊಗೊಂಡಿದ್ದೀವಿ. ಸೊ ಇದೇನಂತಂದ್ರೆ ನಮಗೆ ಒಂದು ಮಾರ್ಬಲ್ ಲುಕ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದ್ರೆ ಸರ್, ಗ್ರಾನೈಟ್ ಬೀಡಿಂಗ್ ಹಾಕೊಂಡು ಒಂದು 2 ಇಂಚ್ ಬೀಡಿಂಗ್ ಹಾಕೊಂಡು, ಸೊ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಫುಲ್ ಟೈಲ್ಸ್ ಮತ್ತೆ ಅದಕ್ಕೆ ಬೀಡಿಂಗ್ ಅಂತ ಮಾಡ್ಕೊಂಡು ಕಂಪ್ಲೀಟ್ ಫುಲ್ 8 ಗಂಟೆ ತೊಗೊಂಡಿದ್ದೀವಿ ಸರ್. ಸೊ ಫುಲ್ 8 ಗಂಟೆ ತೊಗೊಂಡು ಎದುರುಗಡೆ ಒಂದು ವಾಲನ್ನು ಹೈಲೈಟ್ ಮಾಡ್ಕೊಂಡಿದ್ವಿ. ಮತ್ತು ಈ ವಾಲು ಕಾಮನ್ ಆಗಿ ಏನು ವಿಂಡೋ ಎಲ್ಲ ಇರೋದ್ರಿಂದ ಸೊ ಏನು ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಹಂಗೆ ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ಕಿಚನ್ ವಿಂಡೋಸ್ ಬರುತ್ತೆ ಸರ್. ಕಿಚನ್ ವಿಂಡೋ ಒಳಗಡೆ ಕಿಚನ್ ವಿಂಡೋಸ್ ಬರುತ್ತೆ. ಸೊ ಇದು ನಮಗೆ ಈ ಎಂಟೈರ್ ಏರಿಯಾ ನಮಗೆ ಎಂಟ್ರಿ ಲಾಬಿ ಆಗುತ್ತೆ ಸರ್. ಇದು ಎಷ್ಟಾಗಲ್ಲ ಇದೆ ಎಂಟ್ರಿ ಲಾಬಿ? ಸೊ ಇದು ನಮಗೆ ಬರುತ್ತೆ ಸರ್, ನಮ್ಗೊಂದು ಇಲ್ಲಿ ಗಂಟೆ ನಮ್ಗೆ 4 ಫೀಟ್ ಇದೆ. 1 ಅಡಿ ಮುಂದೆ ತೊಗೊಂಡಿರೋದ್ರಿಂದ ನಮ್ಗೆ 5 ಅಡಿ ಅಗಲ ಸಿಗ್ತಾ ಇದೆ. ಸೊ ಈ ರೈಲಿಂಗ್ ನೋಡ್ಬೋದು ಸರ್, ನಮ್ಗೆ 4 ಅಡಿ ಹೈಟ್ ಇದೆ. ತುಂಬಾನೇ ಜಾಸ್ತಿನೇ ಹೈಟ್ ಇಟ್ಟಿದ್ದೀರಾ ಸರ್ ಇದು? ಹೈಟ್ ಇದೆ. ಆಮೇಲೆ ಕೆಳಗಡೆನು ಒಂದು 6 ಇಂಚು ಒಂದು ಕಟ್ಟೆ ತರ ಮಾಡ್ಕೊಂಡು, ಸೊ ಅದಕ್ಕೂ ಕೂಡ ಕಂಪ್ಲೀಟ್ ಆಗಿ ಗ್ರಾನೈಟ್ ಅಲ್ಲಿ ಫಿನಿಶ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಟಾಪ್ ಸೈಡ್ಸ್ ಎಲ್ಲಾನು. ಅಂಡ್ ಇಲ್ಲಿ ಬಂದ್ರೆ ಸರ್, ಈ ಕಡೆ ನಮಗೆ ಸೈಟ್ ಅಲ್ಲಿ ಏರಿಯಾ ಒಂದು ಇಲ್ಲಿಗೆ ಎಂಡ್ ಆಗ್ತಾ ಇತ್ತು. ಸೊ ಇದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ಬಿಟ್ಟು ಪ್ರೊಜೆಕ್ಟ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಗಂಟೆ ಪ್ರೊಜೆಕ್ಟ್ ಮಾಡಿದ್ದೀವಿ ನೋಡಿ ಸರ್, ನೋಡ್ಬೋದು. ಸೊ ಒಂದು ಸ್ವಲ್ಪ ಸ್ಲ್ಯಾಬ್ ಹಾಕೊಂಡು ಅಷ್ಟೇ ಜಾಗನ ಯಾಕೆ ಆ ಥರ ಮಾಡಿರೋದು ಅಂದ್ರೆ ಜಸ್ಟ್ ಏನು ವಾಸ್ತುಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರೊಜೆಕ್ಟ್ ನಾರ್ತ್ ಈಸ್ಟ್ ಬೆಳಿಬೇಕು ಅಂತ ಹೇಳ್ತಾರೆ, ಬೆಳಿಬೇಕಂತ ಹೇಳಿ. ಅಂಡ್ ಆಮೇಲೆ ಇಲ್ಲೇನಾದ್ರು ನಮಗೆ ಸಣ್ಣ ಪುಟ್ಟದ ಐಟಮ್ಗಳೇನು ನಾವು ಒಣಗಾಕ್ಬೇಕು, ಸೊ ಏನನ್ನ ಡ್ರೈ ಮಾಡ್ಬೇಕಂತಂದ್ರೆ ಎಮರ್ಜೆನ್ಸಿಗೆ, ಈ ಎಮರ್ಜೆನ್ಸಿಗೆ ಈ ರೈಲಿಂಗ್ ಮೇಲೆ ಹಾಕೊಳ್ಳೋಕೆ. ಸೂಪರ್ ಸೂಪರ್ ಸೂಪರ್. ಓಕೆ 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 ಸರ್. ಇವಾಗ ಮೇನ್ ಪಾರ್ಟ್ ಅಂತಂದ್ರೆ ಎಂಟ್ರಿ ಡೋರ್ ಸರ್. ಡೋರ್ ಎಂಟ್ರಿ ಡೋರ್ ನೋಡ್ಬೋದು ಸರ್, ನಮ್ಗೆ 8 ಅಡಿ ಹೈಟ್ ಇದೆ. ಒಳಗಡೆ ಫ್ಲೋರ್ ಎಲ್ಲ ನಮಗೆ 11 ಅಡಿ ಹೈಟ್ ಇದೆ ಸರ್. 11 ಫೀಟ್ ಅಲ್ಲಿ ಹೈಟ್ ಇದೆ. ಓಕೆ. ಸೊ ಕಂಪ್ಲೀಟ್ ಆಗಿ 8 ಅಡಿ ಡೋರ್ ಕೊಟ್ಟಿದ್ದೀವಿ. ಸೊ ಇದು 7 ಅಡಿನಲ್ಲಿ ಇರೋದಕ್ಕೂ 8 ಅಡಿನಲ್ಲಿ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ ಸರ್. ತುಂಬಾ ಲಕ್ಸುರಿ ಕಾಣುತ್ತೆ. ಅಂಡ್ ಆಮೇಲೆ ಸೈಜ್ ಬಂದ್ಬಿಟ್ಟು 8x4 ಸೈಜ್ ತಗೊಂಡಿದ್ದೀವಿ. ಫುಲ್ ಹೆವಿ ಡೋರ್ ತಗೊಂಡಿದ್ದೀವಿ ಅಂತ. ಫ್ರೇಮ್ ದೊಡ್ಡದೇ ಬಂದಿದೆ ಅಲ್ವಾ? ಇದು ಫ್ರೇಮ್ ಬಂದಿದೆ. ಓಕೆ. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಎಲ್ಲಾನು ಕೂಡ SS ಹೆಕ್ಸಾಗಾನ್ ರಾಡ್ಸ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಅದು ಕೂಡ ತಿಕ್ಕಾಗಿರೋ ತಗೊಂಡಿದ್ದೀವಿ. ಬಟ್ ಹಿಂದಗಡೆ ವಿಂಡೋ ಎಲ್ಲ ಫಿಕ್ಸೆಡ್ ವಿಂಡೋ ಇಟ್ಕೊಂಡಿದ್ದೀವಿ ಸರ್, ಜಸ್ಟ್ ಬೆಳಕು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಡೋರ್ ಹ್ಯಾಂಡಲ್ ಮತ್ತೆ ಡೋರ್ ಇದು ರೆಗ್ಯುಲರ್ ಡೋರ್ ಡಿಸೈನ್ ಇದೆ. ಸೊ ಇದ್ರಲ್ಲಿ ನಮಗೆ ಇದ್ರ ಮೇಲೆ ಗ್ಲಾಸ್ ಫಿನಿಶ್ ಬರುತ್ತೆ. ಇದನ್ನೆಲ್ಲ ಬ್ರಾಸ್ ಅಲ್ಲೂ ಕೂಡ ಮಾಡ್ಬೋದು, ವುಡ್ ಅಲ್ಲೂ ಕೂಡ ಮಾಡ್ಬೋದು. ಬಟ್ ವುಡ್ ಅಲ್ಲೇ ನಮ್ಗೆ ಇವಾಗ ಏನಂತಂದ್ರೆ ಡೋರ್ ಇದನ್ನ ನ್ಯಾಚುರಲ್ ಆಗಿ ಪಾಲಿಶ್ ಸ್ವಲ್ಪ ಲೈಟ್ ಆಗಿ ಇಟ್ಕೊಂಡು ಗ್ರೈನ್ಸ್ ಹೈಲೈಟ್ ಆಗಂತ ಮಾಡ್ಕೊಂಡಿರೋದ್ರಿಂದ ಸೊ ಇದೆಲ್ಲ ನಮಗೆ ಇದೇ ಬೇರೆ ಮರ ಇದೇ ಬೇರೆ ಮರನೇ. ಬಟ್ ಪಾಲಿಶ್ ನ ನೀಟಾಗಿ ಮಾಡಿದಾಗ ನಮ್ಗೆ ಹೈಲೈಟ್ ಆಗುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್. ಯಾವಾಗ ನಮ್ಗೆ ಡೋರ್ ಹೈಲೈಟ್ ಆಗಿ ಕಾಣಿಸ್ಬೇಕು, ಡೋರ್ ಹೈಲೈಟ್ ಆಗಿ ಇರ್ಬೇಕಂದ್ರೆ ಹ್ಯಾಂಡಲ್ ದೊಡ್ಡ ಹ್ಯಾಂಡಲ್ ಇರಲೇಬೇಕು. ಹ್ಯಾಂಡಲ್ ಇದ್ದಷ್ಟು ನಮಗೆ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಕರೆಕ್ಟ್. ಆಮೇಲೆ ಇದು ಒಂದು ನಿಮಿಷ ಸರ್, ಸ್ವಿಚ್ ಬೋರ್ಡ್ ಅಂತ ತೋರಿಸ್ಬಿಡ್ತೀನಿ. ತೋರಿಸ್ಬಿಡಿ ಸರ್. ಕೆಳಗಡೆ ಇದಾನೆ, ಬಟ್ ಇದು ನೋಡಿ ಸರ್, ಇದು ಮಿರರ್ ಫಿನಿಶ್, ಇದು ಗ್ಲಾಸ್ ಫಿನಿಶ್ ಇದೆ. ಹೌದು ಸರ್. ಓಕೆ ಓಕೆ. ಆಮೇಲೆ ಇದಕ್ಕೊಂದು ಗ್ರಾನೈಟ್ ಪಟ್ಟಿನೂ ಕೂಡ ತಗೊಂಡಿದ್ದೀವಿ ಸರ್. ಡೋರ್ ಸುತ್ತಲೂ ಒಂದು ಬೀಡಿಂಗ್ ಕೂಡ ತಗೊಂಡಿದ್ದೀವಿ. ಅಂಡ್ ಲಾಕ್ಸ್ ಎಲ್ಲ ಯುರೋಪ್ ಕೊಟ್ಬಿಟ್ಟಿದ್ದೀವಿ. ಯುರೋಪ್ ಹಾಕಿದ್ದೀರಾ? ಬನ್ನಿ ಒಳಗಡೆ ಹೊರಟೋಗ್ಬಿಡಿ ಸರ್, ಬನ್ನಿ ಸರ್. ಸೊ ಇದು ಎಂಟ್ರೆನ್ಸ್ ಅಲ್ವಾ ಸರ್? ಇದು ಎಂಟ್ರೆನ್ಸ್ ಸರ್. ಓಕೆ. ಎಂಟ್ರೆನ್ಸ್ ಅಲ್ಲಿ ಇದೊಂದು ಫೈರ್ ಏರಿಯಾ ಅಂತ ಇಷ್ಟು ತಗೊಂಡಿದ್ದೀವಿ. ಒಂದು 7 ಫೀಟ್ ಅಗಲ ಇದೆ, ಒಂದು 5 ಅಡಿ ಲೆಂತ್ ಸಿಗುತ್ತೆ. ಸೊ ಇಲ್ಲಿ ಇಂಟೀರಿಯರ್ ಅಲ್ಲಿ ಒಂದಷ್ಟು ವರ್ಕ್ ಆಗಿದೆ ಸರ್. ಇದೆಲ್ಲ ವಿನಿಯರ್ ಅಲ್ಲೇ ಆಗೋಗಿರೋದು. ವಿನಿಯರ್ ಮತ್ತೆ ಒಳಗಡೆ ಎಲ್ಲಾನು ನಮಗೆ ಲೋವರ್ಸ್ ಯೂಸ್ ಮಾಡ್ಕೊಂಡಿದೀವಿ, ಜಸ್ಟ್ ಪ್ಯಾಟರ್ನ್ ಕ್ರಿಯೇಟ್ ಆಗಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ಸ್ಮಾಲ್ ಬುದ್ಧ ಇದೆ. ಸೊ ಎಂಟ್ರಿನೇ ಒಂದು ಲಕ್ಸುರಿ ಕೊಡ್ತಾ ಇದೆ. ಅಂಡ್ ಈ ವಿಂಡೋ ಬಹಳ ಇಷ್ಟ ಆಯ್ತು ಸರ್. ಇದು ವಿಂಡೋ ನೋಡ್ಬೋದು ಸರ್, ಇರೋದು. ಆಮೇಲೆ ರೆಗ್ಯುಲರ್ ವಿಂಡೋ ಟೈಪ್ ಕೊಟ್ಟಿಲ್ಲ. ಸೊ ಇದು ನೋಡ್ಬೋದು, ಇದು ಈ ತರ ಓಪನ್ ಅಪ್ ಆಗುತ್ತೆ. ಮೇಲ್ಗಡೆ ಕೂಡ ಹಿಂಗೆ ಅಡ್ಡ ಓಪನ್ ಅಪ್ ಆಗುತ್ತೆ. ಸೊ ಇದು ಸೈಡ್ ಇದೆ. ಸೊ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ವಿಂಡೋ ಕ್ರಿಯೇಟ್ ಆಗಿದೆ. ಮಲ್ಟಿ ಓಪನಿಂಗ್ಸ್ ಕೊಟ್ಟಿದ್ದಾರೆ. ನಮ್ದೇನೋ ದೊಡ್ಡ ವಿಂಡೋಸ್ ಇದೆ. ಸೊ ನಮಗೆ ಫುಲ್ ಲೆಂತ್ ಕೊಡೋದಕ್ಕಾಗಲ್ಲ ಸಮಟೈಮ್ಸ್. ಫುಲ್ ಲೆಂತ್ ಕೊಟ್ರೆ ಏನಾಗುತ್ತೆ ಅಂತಂದ್ರೆ ಬೆಂಡ್ ಬರೋದು, ಮತ್ತೆ ಇದು ಒಂದು ಸ್ವಲ್ಪ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಫ್ಲೋರಿಂಗ್ ಬಗ್ಗೆ ಹೇಳಿ ಹಾಗೇನೆ. ಸೊ ಫ್ಲೋರಿಂಗ್ ನೋಡ್ಬೋದು ಸರ್. ಫ್ಲೋರಿಂಗ್ ನಮಗೆ 6x4 ಸೈಜ್ದು ನಮಗೆ ಸ್ಮಾರ್ಟ್ ಮಾರ್ಬಲ್ಸ್ ಯೂಸ್ ಮಾಡಿರೋದು. ಸೊ ಇದು ನ್ಯಾಚುರಲ್ ಮಾರ್ಬಲ್ ಅಂತಂದ್ರೆ ಎಲ್ಲ ನಂಬಿಡ್ತಾರೆ ಸರ್. ಹಂಗೇನೆ ಇದೆ ಸರ್. ಸ್ಮಾರ್ಟ್ ಮಾರ್ಬಲ್ ಅಲ್ಲ, ನ್ಯಾಚುರಲ್ ಗ್ರೀನಿಶ್ ಫಿನಿಶ್ ಅಲ್ವಾ ಸರ್? ಗ್ರೀನಿಶ್ ಮತ್ತೆ ವೈಟ್ ಎರಡು ಫಿನಿಶ್ ಇರೋದು. ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಸರ್.
ನೋಡಿ ವೀಕ್ಷಕರೇ. ನೋಡ್ಬೋದು ಸರ್, ಕಂಪ್ಲೀಟ್ ಎಂಟೈರ್ ಲಿವಿಂಗಿಗೆ ಇದನ್ನೇ ಕವರ್ ಅಪ್ ಮಾಡಿದ್ದೀವಿ. ಸೊ ಗ್ರ್ಯಾಂಡಾಗಿ ಬಂದಿದೆ ಅಂತ ತುಂಬಾನೇ ದೊಡ್ಡದಾಗಿದೆ. ಈ ಲಿವಿಂಗ್ ಸೈಜ್ ತಿಳ್ಕೊಬೋದಾ ಸರ್, ಎಷ್ಟು ಬಂದಿದೆ? ಸರ್ ಲೆಂತ್ ಬಂದ್ಬಿಟ್ಟು ನಮಗೆ ಒಂದು 20 ಎಂಟ್ರೆನ್ಸ್ ಇಂದ ಒಂದು 20-25 ಅಡಿ ಸಿಗುತ್ತೆ ಸರ್. ಸರಿ, ಅಗಲ ಬಂದ್ಬಿಟ್ಟು ನಮಗೆ ಒಂದು 16 ಫೀಟ್ ಸಿಗುತ್ತೆ. ಸೊ ಈ ಕಡೆ ಒಂದು ಸ್ವಲ್ಪ ಒಂದು 8 ಅಡಿ ಅಷ್ಟು ಸ್ಪೇಸ್ ನಮಗೆ ಇದಕ್ಕಂತ ಇಟ್ಕೊಂಡಿದ್ದೀವಿ. ಸೊ 25 ಅಡಿ ಒಳಗಡೆ ಪೂರ್ತಿ ವಾಲ್ ಮೈನಸ್ ಆದ್ರೆ ಲಿವಿಂಗು ಮತ್ತೆ ಡೈನಿಂಗ್ ಎರಡೂ ಕೂಡ ಆ್ಯಡ್ ಆಗಿಬಿಡುತ್ತಲ್ವ ಸರ್ ಇಲ್ಲಿ? ಸೂಪರ್ ಸರ್. ಇವಾಗ ದೇವ್ರ ಮನೆ ಒಂಚೂರು ನೋಡ್ಬಿಡೋಣ. ಸೈಜ್ ದೇವ್ರ ಮನೆ ಸೈಜ್ ಬಂದ್ಬಿಟ್ಟು ನಮಗೆ 5 ಅಡಿ 4 ಅಡಿ ಇದೆ. ಸೊ ದೇವ್ರ ಮನೆದು ಹೇಳೋದಾದ್ರೆ ಸರ್ ನೋಡ್ಬೋದು, ಫಸ್ಟ್ ಇದೆಲ್ಲ ಪ್ಯಾನಲಿಂಗ್ ಆಗಿದೆ ಸರ್. ಬಟ್ ಇಂಟೀರಿಯರ್ ನಾವು ಯಾವುದು ಮಾಡಿಲ್ಲ. ಬಟ್ ಇದು ಕಂಪ್ಲೀಟ್ ಆಗಿ ವೀನಿಯರಲ್ಲಿ ಆಗಿರೋದ್ರಿಂದ ಸ್ವಲ್ಪ ಪಾಲಿಶ್ ಎಲ್ಲ ಮಾಡೋದಕ್ಕೆ ಅಂತ ಸ್ವಲ್ಪ ಎಕ್ಸ್ಪೆನ್ಸ್ ಆಗಿರುತ್ತೆ. ನಮ್ದ್ರಲ್ಲಿ ನಮ್ಮ ಸ್ಕೋಪಲ್ಲಿ ಅಂತಂದ್ರೆ ಸರ್ ಇದು ಯಾವುದು ಬಂದಿಲ್ಲ. ಬಟ್ ನಮ್ಮ ಸ್ಕೋಪಲ್ಲಿ ಡೋರು ಮತ್ತೆ ಇದಕ್ಕೆ ಶಟರ್ ಇಷ್ಟು ಮಾತ್ರ ನಮ್ಮ ಸ್ಕೋಪಲ್ಲಿ ಇರುತ್ತೆ. ಚೆನ್ನಾಗಿದೆ ಆದ್ರೆ ಶಟರ್ ಚೆನ್ನಾಗಿ ಬಂದಿದೆ ಸರ್. ಇದು ಸಿ ಟೈಪ್ದು ತುಂಬಾ ಕಡೆ ಯೂಸ್ ಮಾಡಿದೀವಿ. ಸೊ ಇದೇ ತರ ಡೋರ್ ಡಿಸೈನ್. ಬಟ್ ಗ್ಲಾಸ್ ಈ ತರದ್ದು ಎಕ್ಸಾಗಾನ್ ಡಿಸೈನ್ ಇರೋದು ಮಾಡ್ತಾ ಇರಲ್ಲ, ಪ್ಲೇನ್ ಗ್ಲಾಸ್ ಆಗ್ತಾ ಯೂಸ್ ಮಾಡ್ತಾ ಇದ್ವಿ. ಇಲ್ಲ ಅಂತಂದ್ರೆ ಜಸ್ಟ್ ಗಣೇಶನ್ ಏನೋ ಡಿಸೈನ್ ಇದೆ ಸರ್. ಅಂಡ್ ಒಳಗಡೆ ನೋಡ್ಬೋದು ಸರ್, ಇದೇ ಫ್ಲೋರಿಂಗ್ ಒಳಗಡೆ ಕೂಡ ಕಂಟಿನ್ಯೂ ಮಾಡಿದೀವಿ. ಅಂಡ್ ಆಫ್ ವೈಟ್ ಕಲರ್ದು ಟೈಲ್ಸ್ ನ 2x4 ಟೈಲ್ಸ್ ಕಂಪ್ಲೀಟ್ ಆಗಿ ವಾಲ್ಗೆಲ್ಲ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡು ಹೋಗಿದ್ದೀವಿ. ಸ್ಟೆಪ್ನ ಕ್ರಿಯೇಟ್ ಮಾಡಿಬಿಟ್ಟು ಸೊ ಅಲ್ಲೂ ಕೂಡ ಪೂಜೆಗೆ ಏನೇನು ಇಡೋಕ್ಕಾಗತ್ತೆ ಅಂತೇಟೆಲ್ಲ ಕ್ಲೀನಾಗಿ ಅಲ್ಲೂ ಕೂಡ ವ್ಯವಸ್ಥೆ ಆಗೋಗಿದೆ. ಅಂಡ್ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ಬೋದು ಸರ್, POP ಕೂಡ ಒಂದು ಸ್ವಸ್ತಿಕ್ ಡಿಸೈನ್ ಅದು ಕೂಡ ಹೈಲೈಟ್ ಆಗ್ತಾ ಇದೆ ಸರ್. ಟಿವಿ ಯೂನಿಟ್ ಈ ಕಡೆ ಬಂದಿದೆ ಸರ್. ಸೊ ಸ್ಟೇರ್ ಕೇಸ್ ಕೆಳಗಡೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಈ ಬಾಟಮ್ ಯೂನಿಟ್ ನ ನೋಡ್ಬೋದು ಸರ್. ಬಾಟಮ್ ಯೂನಿಟ್ ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಇದನ್ನ ಅಂದ್ರೆ ಇದರಲ್ಲಿ ಒಳಗಡೆ ಪೆಬಲ್ಸ್ ಬರ್ಬೇಕು ಸರ್. ಪೆಬಲ್ಸ್ ಬರಬೇಕು. ಪೆಬಲ್ಸ್ ಹಾಕಿದಾದ್ಮೇಲೆ ಲೈಟಿಂಗ್ ಹಾಕಿದ್ರೆ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ನ್ಯಾಚುರಲ್ ಸ್ಟೋನ್ ತಾನೇ ಇರಲಿಲ್ಲ? ನ್ಯಾಚುರಲ್ ಸ್ಟೋನ್ ಸರ್, ಹೌದು ಸರ್. ನ್ಯಾಚುರಲ್ ಸ್ಟೋನ್ ಹಾಕೊಂಡಿದ್ವಿ. ಇದನ್ನ ಮಲ್ಟಿಪರ್ಪಸ್ ತರನೇ ಯೂಸ್ ಮಾಡ್ಬೋದು. ಒಂದು ಫೌಂಟೇನ್ ಯೂನಿಟ್ ಹಾಕ್ಬೋದು ಸರ್ ಇಲ್ಲಿ. ತುಂಬಾ ಚೆನ್ನಾಗಿದೆ, ಬರುತ್ತೆ ಸರ್. ಅಕ್ವೇರಿಯಂ ಸೆಟ್ ಮಾಡ್ತೀನಿ ಅಂದ್ರೆ ಮಾಡ್ಕೋಬಹುದು. ಓಕೆ, ಕಿಚನ್ ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ಬಂದ್ಬಿಟ್ಟು ನಮ್ಗೆ 8 ಅಡಿ ಅಗಲ ಇದೆ ಸರ್. 8 ಅಡಿ ಅಗಲ ಇದೆ. ಲೆಂತ್ ಪೂರ್ತಿ ಡೈನಿಂಗು ಲಿವಿಂಗು ಎರಡು ಕಿಚನ್ ಎರಡು ಒಟ್ಟಿಗೆ ಇರೋದ್ರಿಂದ ಲೆಂತ್ ಡಿವೈಡ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಇಲ್ಲಿ ನಮ್ಗೆ ಏನಂತಂದ್ರೆ ಸರ್, ಇಲ್ಲಿ ನಮಗೆ ಕ್ವಾಡ್ಸ್ ಯೂಸ್ ಮಾಡ್ಕೊಂಡಿದೀವಿ. ಸೊ ವೈಟ್ ಕಲರ್ ಕ್ವಾಡ್ಸ್ ನ ಅಲ್ಲಿ ಪೂಜಾ ರೂಮ್ ಅಲ್ಲೂ ಕೂಡ ಇದೇ ಕೌಂಟರ್ನ ಯೂಸ್ ಮಾಡಿದ್ವಿ ಒಂದು ಸ್ಟೆಪ್ಗೆ ಅಂತ ಹೇಳಿ. ಸೊ ಇದರಲ್ಲಿ ನಮಗೆ ಕಂಪ್ಲೀಟ್ ಆಗಿ ಎಲ್ ಶೇಪ್ ಕೌಂಟರ್ ತಗೊಂಡಿದ್ವಿ. ನಾರ್ತ್ ಈಸ್ಟ್ ಕಡೆ ಏನು ಸಿಂಕ್ ನ ಕೊಟ್ಟಿದೀವಿ. ಸೊ ಅದಾದ್ಮೇಲೆ ವಾಲ್ ಟೈಲ್ಸ್ ನೋಡ್ಬೋದು ಸರ್. ಕಂಪ್ಲೀಟ್ ಆಗಿ ನಾವು 4 ಫೀಟ್ ಗಂಟೆ ವಾಲ್ ಟೈಲ್ಸ್ ಹೋಗಿದೆ. ಮತ್ತೆ ಈ ಕಡೆನೂ ಕೂಡ ಪೂಜೆ ರೂಮ್ ವಾಲ್ ಏನಿತ್ತಲ್ಲ ಅದು ಪೂರ್ತಿ ಹೋಗಿದೆ. ಅಂಡ್ ಈ ವಿಂಡೋ ಅಲ್ಲಿ ಕೆಳಗಡೆ ತೋರಿಸ್ತನಲ್ಲ ಸರ್, ಇದನ್ನ ಎಂಟ್ರೆನ್ಸ್ ಅಲ್ಲಿ ಕಿಚನ್ ವಿಂಡೋ ಅಂತ ಹೇಳಿ ಇದು ನೋಡ್ಬೋದು. ಅಗಲ ಜಾಸ್ತಿ ಇದೆ, 4 ಅಡಿ ಅಗಲ ಇದೆ, 2 ಅಡಿ ಹೈಟ್ ಇದೆ. 3 ಶಟರ್ಸ್ ಬಂದಿದೆ ಸರ್. ಸೊ ಒಂದು ಓಪನ್ ಇಟ್ಕೊಂಡ್ರು ನಡೆಯುತ್ತೆ, 2 ಓಪನ್ ಇಟ್ಕೊಂಡ್ರು ನಡೆಯುತ್ತೆ. ಅಂಡ್ ಇದರಲ್ಲಿ ಈ ಕಿಚನ್ ಅಲ್ಲಿ ಹೈಲೈಟ್ ಆಗ್ತಾ ಇರೋದು ಅಂತಂದ್ರೆ ಸರ್, ಈ ಲ್ಯಾಮಿನೇಟ್ ಸಿಂಗಲ್ ಕಲರ್ ಬರ್ಗಂಡಿ ಕಲರ್ ಬಂದಿದೆ. ಸೊ ಒಂದೇ ಕಲರ್ ಯೂಸ್ ಮಾಡ್ಕೊಂಡಿದ್ದೆ, ಅದೇ ಹೈಲೈಟ್ ಆಗಿದೆ. ಮತ್ತೆ ಕೌಂಟರ್ ಸರ್, ಎಕ್ಸ್ಪೆಷಲಿ ಕೌಂಟರ್ ಬಂದ್ಬಿಟ್ಟು ನಮಗೆ ಕ್ವಾಡ್ಸ್ ಅಲ್ಲಿ ವೈಟ್ ಕಲರ್ ಯೂಸ್ ಮಾಡಿರೋದು. ಎಷ್ಟೊಂದು ಜನ ಏನಂದ್ರೆ ವೈಟ್ ಕಲರ್ ಚೂಸ್ ಮಾಡಬೇಕಾದ್ರೆ ಚೆನ್ನಾಗಿ ಡೌಟ್ ಮಾಡ್ತಾರೆ, ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಅಂಡ್ ವಾಲ್ ಯೂನಿಟ್ಸ್ ಬಂದಿದೆ. ಮತ್ತೆ ಇಲ್ಲಿ ನಮಗೆ ಚಿಮ್ನಿಗೂ ಕೂಡ ಸ್ಪೇಸ್ ಆಗಿದೆ. ಸೊ ಅಲ್ಲಿ ಸ್ಟವ್ ಇಟ್ಕೊಂಡು ಅದ್ರ ಮೇಲ್ಗಡೆ ಕೂಡ ಆಕ್ಸೆಸ್ ಆಗಂತ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ಸರ್ ಇದನ್ನ ಆಕ್ಚುಲಿ. ಆಮೇಲೆ ಹ್ಯಾಂಡಲ್ಸ್ ನೋಡ್ಬೋದು ಸರ್, ಚಿಕ್ಕದು ಒಂದು ಬಟನ್ ಹ್ಯಾಂಡಲ್ಸ್ ತರ ಇದೆ, ಅದು ಚೆನ್ನಾಗಿ ಬಂದಿದೆ ಸರ್. ಲಾಂಗ್ ಯೂನಿಟ್ ಓಪನ್ ಮಾಡಿ ಯಾವ ತರ ಕೊಟ್ಟಿದ್ದಾರೆ? ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಪ್ಯಾಂಟ್ರಿ ಅದು ಸರ್, ಕಂಪ್ಲೀಟ್ ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಬಾಟಮ್ ಎಲ್ಲಾನು ಕ್ಲೀನ್ ಆಗಿ ಏನೋ ಎಲ್ಲ ಫೋಲ್ಡೆಡ್ ಸ್ಟೆಪ್ಸ್ ನ ತಗೊಂಡಿದೀವಿ. ಎಂಟೈರ್ ಮೇಲ್ ತನಕನೂ ಫೋಲ್ಡೆಡ್ ಸ್ಟೆಪ್ಸ್ ತಗೊಂಡಿದ್ದಾರೆ. ಅದೊಂದು ಹೈಲೈಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಸರ್. ಓಕೆ. ಅಂಡ್ ಲಿವಿಂಗ್ ಅಲ್ಲಿ ಇನ್ನೊಂದು ಏನಂದ್ರೆ ಸರ್, ಇದರಲ್ಲಿ ಹೈಲೈಟ್ ವಿಷಯ ಅಂತಂದ್ರೆ ಫ್ಲೋರೈಟ್ ಹೈಟ್ ಅಲ್ಲಿ ಇರೋದು ಒಂದು ಲಕ್ಸುರಿ ಬರ್ತದೆ. 11 ಫೀಟ್ ಇರೋದ್ರಿಂದ, 11 ಫೀಟ್ ಬಂದಿರೋದ್ರಿಂದ. ಆಮೇಲೆ ಇದೆಲ್ಲ ಇಂಟೀರಿಯರ್ ಆಕ್ಯುಪೈ ಆಗಿರೋದ್ರಿಂದ ಇನ್ನ ಲಕ್ಸುರಿ ಕಾಣಿಸ್ತಾ ಇದೆ. ಬಟ್ ಜಸ್ಟ್ ನಾವು ಬರೀ ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಅಷ್ಟೇ ಆಗಿತ್ತು ಅಂತಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿರ್ತಾ ಇರಲಿಲ್ಲ. ವಿತ್ ಇಂಟೀರಿಯರ್ ಆಗಿರೋದ್ರಿಂದ ಅದೊಂದು ಸ್ವಲ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಓಕೆ, ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾಮನ್ ಏರಿಯಾ ಇದೆ. ಸೊ ಕಾಮನ್ ಏರಿಯಾ ಒಂದು ಹ್ಯಾಂಡ್ ವಾಶ್ ಇದೆ. ಮತ್ತೆ ಇಲ್ಲಿ ಒಂದು ಚಿಕ್ಕದ ಒಂದು ಪಾರ್ಟಿಷನ್ ಇದೆ. ಸೊ ಪಾರ್ಟಿಷನ್ ಇದೆಲ್ಲ ಲ್ಯಾಮಿನೇಟ್ ಅಲ್ಲಿ ಆಗಿರೋದು ಸರ್. ಸೊ ಇಲ್ಲೊಂದು ಪಾರ್ಟಿಷನ್ ಇದೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ಗೆ ಅಂತ ಇಲ್ಲೊಂದು ಕ್ಯಾಬಿನೆಟ್ಗೆ ಸ್ಪೇಸ್ ಆಗಿದೆ. ಬಟ್ ಇಲ್ಲೊಂದು ಹಿಂದೆಗಡೆ ಒಂದು ಮಿರರ್ ಇದೆ, ಮತ್ತೆ ಹ್ಯಾಂಡ್ ವಾಶ್ ಇದೆ ಸರ್. ವ್ಯಾನಿಟಿ ಇದೆ ಸರ್. ಆಮೇಲೆ ಇಲ್ಲೆಲ್ಲ ನಮಗೆ ಜಸ್ಟ್ ವಾಲ್ ಪೇಪರ್ ಅಲ್ಲಿ ಡಿಸೈನ್ ಆಗಿರೋದು. ಸೊ ವಾಲ್ ಪೇಪರ್ ಹಾಕೊಂಡು ಹೋಗಿರೋದು. ವಾಶ್ರೂಮ್ ಇದೆ ಸರ್. ಕಾಮನ್ ವಾಶ್ರೂಮ್ ಸ್ಕ್ರೀನ್ ಕೂಡ ಹಾಕೋಬಹುದು. ಇದು ಕಾಮನ್ ವಾಶ್ರೂಮ್ ಕಮ್ ಅಟ್ಯಾಚ್ ವಾಶ್ರೂಮ್ ತರ ಇದೆ.
ಸೊ ಇದು ನಮಗೆ ಡೋರ್ ಬಂದ್ಬಿಟ್ಟು ನಮಗೆ WPC ಡೋರೇ, ಬಟ್ WPCನಲ್ಲಿ ನೋಡ್ಬೋದು ಸರ್ ಕೆಳಗಡೆ ಬರೀ ವೈಟ್ ಹಾಕಿದ್ದೀವಿ. ಇನ್ನೊಂದು ನಮ್ಗೆ ಒಂದು 1000-2000 ಅಡಿಷನ್ ಆಯ್ತು ಅಂದರೆ ಈ ಥರ ಪ್ರಿಂಟೆಡ್ ಡೋರ್ಸು ಕೂಡ ಸಿಗುತ್ತೆ ಸರ್, ಅದು ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ. ಸೈಜ್ ಏನು ಸರ್ ವಾಶ್ರೂಮ್ದು? ಸರ್ ಸೈಜ್ ಮಾತ್ರ ದೊಡ್ಡದಾಗಿದೆ ಸರ್, ನಮಗೆ ಆಲ್ಮೋಸ್ಟ್ ಒಂದು 6 ಅಡಿಗೆ 6 ಅಡಿ ಸಿಗುತ್ತೆ ಅಂತೇಳಿ. ಸೊ ಇದನ್ನೇನಂತಂದ್ರೆ ಸರ್ ವೆಟ್ ಏರಿಯಾ ಡ್ರೈ ಏರಿಯಾ 2 ಕಾನ್ಸೆಪ್ಟ್ನು ಕೂಡ ಮಾಡ್ಕೊಂಡಿದ್ದೀವಿ ಇದರಲ್ಲಿ. ಸೊ ಇದು ನಮಗೆ ಕಂಪ್ಲೀಟಾಗಿ ಶವರ್ ಏರಿಯಾ ಸರ್, ಶವರ್ ಏರಿಯಾಗೆ 4 ಅಡಿ ತೊಗೊಂಡು ಕಂಪ್ಲೀಟಾಗಿ ಡಾರ್ಕ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಮಿಕ್ಕಿದೆಲ್ಲ ಕಡೆನೂ ಕೂಡ ಲೈಟ್ ಕಲರ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಎಲ್ಲ ಫಿಕ್ಚರ್ಸ್ ಬಂದ್ಬಿಟ್ಟು ಎಲ್ಲ ಕನ್ಸೀಲ್ಡ್ ಪಾರ್ಟ್ಗಳೆಲ್ಲನೂ ಬಂದ್ಬಿಟ್ಟು ನಮಗೆ ಜಾಗ್ವಾರ್ಸ್ ಹೋಗಿದ್ದೀವಿ, ಶವರ್ಸ್ ಅದು ಇದೆಲ್ಲನೂ ಕೂಡ. ಸೊ ಕಮೋಡ್ ಅಷ್ಟೇ ನಮಗೆ ವಾಲ್ ಮೌಂಟ್ ಕಮೋಡ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಆ್ಯಂಡ್ ಇದು ಹೈಟ್ ಜಾಸ್ತಿ ಇರೋದ್ರಿಂದ ನಮಗೆ ನಾರ್ಮಲ್ ಇರೋದಕ್ಕಿಂತ ಇನ್ನೂ ದೊಡ್ಡದಾಗಿ ಕಾಣಿಸ್ತದೆ, ಜಾಸ್ತಿನೇ ಅನಿಸ್ತಾ ಇದೆ, ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಓಕೆ ಓಕೆ ಓಕೆ. ಆ್ಯಂಡ್ 2x4 ಟೈಲ್ಸ್ ಎಲ್ಲ ಇದನ್ನು ಕೂಡ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡಿರೋದನ್ನು ವೈಟ್ ಬ್ಲ್ಯಾಕ್ ಮತ್ತು ಬೇಸ್ ಕಲರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಕಂಪ್ಲೀಟ್ ಫುಲ್ ಐಟಿ ತೊಗೊಂಡು ಸ್ಪೇಸರ್ ಜಾಯಿಂಟ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀವಿ ಸರ್. ಆ್ಯಂಡ್ ಸರ್ ಇಲ್ಲಿ ಒಂದು ಚಿಕ್ಕದೊಂದು ಒಂದು ಪಟ್ಟಿ ಥರ ಯೂಸ್ ಮಾಡ್ಕೊಂಡಿದ್ದೀವಿ ಸರ್, ಗ್ರಾನೈಟ್ ಪಟ್ಟಿ ಹಾಕಿದ್ದಾರೆ. ಗ್ರಾನೈಟ್ ಪಟ್ಟಿ ಥರದ್ದು ಇದೇನಂತಂದ್ರೆ ನಮ್ಗೆ ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡ್ಕೊಂಡು ಅಂತಂದ್ರೆ ಇದು ನಮಗೆ ಸಪ್ರೇಟ್ ಆಗುತ್ತೆ. ಕಮೋಡ್ ಏರಿಯಾನೇ ಸಪ್ರೇಟ್ ಆಗುತ್ತೆ, ನಮಗೆ ಶವರ್ ಏರಿಯಾನೇ ಸಪ್ರೇಟ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ, ಎರಡು ಸಪ್ರೇಟ್ ಆಗುತ್ತೆ. ಇನ್ನು ಹ್ಯಾಂಡ್ ವಾಶ್ ಒಂದು ಆಚೆ ಕೊಟ್ಬಿಟ್ಟಿದ್ದೀವಿ ಸರ್. ಸೊ ನಮಗೆ ಕಾಮನ್ ಟಾಯ್ಲೆಟು ಕೂಡ ಲಕ್ಸುರಿ ಇದ್ದಂಗೆ ಇರುತ್ತೆ, ದೊಡ್ಡದಾಗಿ ಕಾಣುತ್ತೆ ಸರ್. ಓಕೆ. ಈ ಕಡೆ ಬಂದರೆ ಅಲ್ಲಿಂದ ಬಂದ್ವಿ ಅಂತಂದ್ರೆ ಸರ್ ಇಲ್ಲಿ ರೂಮ್ ಇದೆ ಸರ್, ಇದೊಂದು ಪೇರೆಂಟ್ಸ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಇದು ಡೋರ್ ಪ್ಯಾಟರ್ನ್ ನೋಡ್ಬೋದು ಸರ್, ಇಲ್ಲೂ ಕೂಡ ನಮಗೆ ಗ್ರೇ ಮತ್ತು ವುಡ್ ಕಲರ್ ಅಂತ ಹೇಳ್ಬಿಟ್ಟು ಇದೆ. ಸೊ ಇದನ್ನು ಕೂಡ ವೀನಿಯರ್ ಫಿನಿಶ್ ಥರನೇ ಬರುತ್ತೆ, ಬಟ್ ವೀನಿಯರ್ ಡೋರ್ಸ್ ಅಲ್ಲ. ಅದಕ್ಕೆ ಹಾಗೇನು ವಾಸ್ಕಲ್ಗೆ ನಮಗೆ ಪೇಂಟ್ ಮಾಡ್ಕೊಂಡಿದ್ದು ಸರ್, ಅದಕ್ಕೆ ಮ್ಯಾಚ್ ಆಗೋ ಥರ. ಸೊ ಸಿಲಿಂಡ್ರಿಕಲ್ ಲಾಕ್ಸ್ ಎಲ್ಲ ಕೊಟ್ಟಿದ್ದೀವಿ ಇದಕ್ಕೆ. ಆ್ಯಂಡ್ ಇಲ್ಲಿ ಒಳಗಡೆ ಬಂದ್ವಿ ಅಂದರೆ ಸರ್ ಫ್ಲೋರಿಂಗ್ ಬಂದ್ಬಿಟ್ಟು ವುಡನ್ ಫಿನಿಶ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಓಕೆ. ಇಲ್ಲೇ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂ ಮಾಡಲಿಲ್ಲ ನೀವು? ಇಲ್ಲ ಸರ್, ಅಷ್ಟಕ್ಕೆ ಮಾತ್ರನೇ ಮಾಡ್ಕೊಂಡಿರೋದು. ಸೊ ಇವು ಅದಕ್ಕೂ ಸ್ಮಾರ್ಟ್ ಮಾರ್ಬಲ್ ಎಲ್ಲ ಕಡೆ ಯೂಸ್ ಮಾಡೋದ್ರಿಂದ ನಮ್ಗೆ ಸುಮ್ಮನೆ ಕಾಸ್ಟ್ ಜಾಸ್ತಿ ಆಗೋದು, ಅನ್ನೆಸೆಸರಿ ಸರ್, ಅದು ಜಾಸ್ತಿ ಆಗುತ್ತೆ. ಇದು ವುಡನ್ ಫಿನಿಶ್ದು ತುಂಬ ಚೆನ್ನಾಗಿ ಕಾಣುತ್ತೆ ಮಾಸ್ಟರ್ ಬೆಡ್ರೂಮ್ಗೆಲ್ಲ. ಸೊ ಇದರಲ್ಲಿ ಏನಂತಂದ್ರೆ ಸರ್ ನಮಗೆ ಲೆಂತ್ ಬಂದ್ಬಿಟ್ಟು ಒಂದು 15 ಅಡಿ ಮೇಲೆ ಸಿಗುತ್ತೆ, 15-16 ಅಡಿ ಸಿಗುತ್ತೆ ಲೆಂತ್. ಸೊ ಅಗಲ ಕಡಿಮೆ ಇಟ್ಕೊಂಡಿದ್ವಿ, ಯಾಕಂದ್ರೆ 25 ಅಡಿನಲ್ಲಿ ವಾಶ್ರೂಮ್ ಒಂದು ಮೈನಸ್ ಆಗಿ ಮಿಕ್ಕಿದೆಲ್ಲ ಇದಕ್ಕೆ ಅಂತ ಇಟ್ಕೊಂಡಿದ್ವಿ, ವಾಲ್ಸ್ ಎಲ್ಲ ಮೈನಸ್. ಕರೆಕ್ಟ್. ಸೊ ಮಿಕ್ಕಿದ ಅದಕ್ಕೆ ಈ ಸ್ಪೇಸ್ ಕಮ್ಮಿ ಇಟ್ಕೊಂಡಿದ್ದೀವಿ ಸರ್, ಈ ಸ್ಪೇಸ್ ಕಮ್ಮಿ ಇಟ್ಕೊಂಡು ನಮಗೆ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದು ಸರ್ 2 ಫೀಟ್ ವಾರ್ಡ್ರೋಬ್ ಏರಿಯಾ ಹೋಗಿದೆ ಪೂರ್ತಿಯಾಗಿ. ಹಂಗಂದ್ರೂ ನಮಗೆ ಇಲ್ಲಿ ಕಡಿಮೆ ಅಂತಂದ್ರೆ ನಮ್ಗೆ ಒಂದು 10 ಅಡಿ ಸ್ಪೇಸ್ ಸಿಗ್ತಾ ಇದೆ. ಇದರಲ್ಲಿ ಇವಾಗ ನಾವು ಜಸ್ಟ್ ಇದರಲ್ಲಿ ಹೈಲೈಟ್ ಆಗಿರೋದು ಏನಂತಂದ್ರೆ ಸರ್ ಒಂದು ಫ್ಲೋರಿಂಗು ವುಡನ್ ಫಿನಿಶ್ ಟೈಲಿಂಗ್ ಹಾಕೊಂಡಿರೋದು. ಆಮೇಲೆ ವಾಲ್ಪೇಪರ್ ನೋಡ್ಬೋದು ಸರ್, ವಾಲ್ಪೇಪರು ಇವಾಗೆಲ್ಲ ತುಂಬ ಈಸಿ ಮೆಥಡ್ ಹೋಗ್ತಾ ಇರೋದು ವಾಲ್ಪೇಪರ್. ಮಾತ್ರ ರೂಮ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಸರ್, ಸೂಪರ್ ಆಗಿ ಬರ್ತದೆ ಸರ್ ಇದು. ಎಸ್ ಸರ್. ನೈಸ್. ಬನ್ನಿ ಸ್ಟೇರ್ ಕೇಸ್ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಸ್ಟೇರ್ ಕೇಸ್ ನೋಡೋಣ ಬನ್ನಿ ಸರ್. ಸೊ ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನೋಡ್ಬೋದು ಸರ್ ಈ ಎಂಟೈರ್ ಏರಿಯಾನು. ಸೊ ಇದು ಜಸ್ಟ್ ಬೀಡಿಂಗ್ಸ್ ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ವಾಲ್ಪೇಪರ್ ಹಾಕೊಂಡಿರೋದು. ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದ್ರೆ 3 ಅಡಿ ಅಗಲ ಇದೆ. ಸೊ ನಮಗೆ ಇದು ಕೂಡ ಸ್ಯಾಂಡ್ವಿಚ್ ಸ್ಟೇರ್ ಕೇಸ್ ಆಗಿದೆ ಸರ್, ಟಾಪು ಮತ್ತು ಬಾಟಮ್ ಇದೆ, ಮತ್ತು ಮಧ್ಯದಲ್ಲಿ ನಮಗೆ ವೈಟ್ ಕಲರ್ದು ಇದೋಗಿದೆ, ಏನೋ ಸ್ಯಾಂಡ್ವಿಚ್ ಆಗಿದೆ. ಆಮೇಲೆ ರೈಸರ್ ಬಂದ್ಬಿಟ್ಟು ವೈಟ್ ಕಲರ್ ಟೈಲ್ಸ್ನ ರೈಸರ್ ಆಗಿ ತೊಗೊಂಡಿದ್ದೀವಿ. ಸೊ ಟಾಪ್ ಎಲ್ಲಾನು ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದರಲ್ಲಿ ಸ್ಟೇರ್ ಕೇಸಲ್ಲಿ ಹೈಲೈಟ್ ಆಗ್ತಿರೋದು ಅಂತಂದ್ರೆ ರೈಲಿಂಗ್ ಸರ್. ಸೊ ರೈಲಿಂಗ್ ಕಂಪ್ಲೀಟಾಗಿ ಟಾಪಲ್ಲೂ ಏನೋ ಟೀ ಕುಡ್ದೊಂದು ಟಾಪ್ ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಸ್ಟೇರ್ ಕೇಸ್ ಗ್ಲಾಸ್ ಎಲ್ಲನೂ ಕೂಡ ನಮಗೆ ಸೈಡಲ್ಲಿ ಫಿಕ್ಸ್ ಆಗಿದೆ, ಹಂಗಾಗಿ ನಮಗೆ ಈ ಸ್ಪೇಸ್ ಚಿಕ್ಕದು ಅನಿಸ್ತಾ ಇಲ್ಲ ಸರ್. ಸ್ಟೇರ್ ಕೇಸ್ ಸ್ಪೇಸ್ ಚಿಕ್ಕದು ಅನಿಸ್ತಾ, ಅದನ್ನ ಇನ್ನೂ ಸ್ವಲ್ಪ ನಮ್ಗೆ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ. ಇದು ನೀವೇ ನಿಮ್ಮ ಇದನ್ನೇ ಮಾಡಿಸಿರೋದು? ಇದು ನಮ್ಮ ಕಡೆಯಿಂದನೇ ಆಗಿರೋದು. ಓಕೆ. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ನಾಗೇಶ್ ಸರ್ ಮತ್ತು ಭವಾನಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈ ಮನೆ ಯಾರ ಇಷ್ಟಾರ್ಥ? ಇಬ್ಬರ ಇಷ್ಟಾರ್ಥ, ಎಲ್ಲರೂ ಇಷ್ಟಾರ್ಥ. ನನ್ನ ಫಸ್ಟ್ ಕ್ವಶನ್ ಇರುತ್ತಂದರೆ ಇಷ್ಟಾರ್ಥ ಈಡೇರ್ತಾ ಹಿಂಗೆ? 100% ಈಡೇರ್ತಾ? ಓಕೆ. ಸೊ ಫಸ್ಟು ಏನಂತಂದರೆ ಕೆಳಗಡೆ ಬುದ್ಧ ನೋಡಿದ್ವಿ, ಆ ಬುದ್ಧ ಡಿಸೈನು, ಆಮೇಲೆ ಆ ಬ್ರಿಕ್ ಡಿಸೈನು, ಆಮೇಲೆ ಇಲ್ಲೊಂದು ಸ್ವಲ್ಪ ಡಿಸೈನು, ಇವೆಲ್ಲ ಯಾರ್ದು ಐಡಿಯಾ? ಸರ್ದ ಮೇಡಮ್ದ ಯಾರ್ದು ಅಂತ ಅನ್ಬೋದು? ಮೇಡಮ್ದೇನಾ? ಎಲ್ಲಿಂದ ನೋಡಿದ್ರಿ, ಏನು ಕತೆ ಮೇಡಮ್ ಇದು? ಇಲ್ಲ, ತುಂಬ ವಿಡಿಯೋಸ್ ನೋಡಿದ್ದೆ ಆ್ಯಕ್ಚುಲಿ, ನಿಮ್ಮ ವಿಡಿಯೋಸನ್ನು ತುಂಬ ನೋಡಿದ್ದೀನಿ. ಓಕೆ. ಅಂದರೆ ಹೀಗೆ ನನಗೆ ಒಂದು ಐಡಿಯಾಸ್ ಇತ್ತು, ಈ ಥರ ಬರಬೇಕು, ಸ್ವಲ್ಪ ಸ್ಟೋನ್ ಕ್ಲಾಡಿಂಗ್ ಎಲ್ಲ ಬರಬೇಕು ಆ ಥರ ಎಲ್ಲ. ಸೊ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ ಅಷ್ಟೇ. ಇವ್ರಿಗೆ ಹೇಳಿದಾಗ RCC ಅವ್ರಿಗೆ ಇವೆಲ್ಲ ಬರಬೇಕು, ನನ್ನ ತಲೆಯಲ್ಲಿ ಇದೆಲ್ಲ ಇದೆ ಅಂತಂದಾಗ ಅದೆಲ್ಲ ಎಕ್ಸಿಕ್ಯೂಟ್ ಮಾಡಿಕೊಟ್ರೆ ಅವರು. ಅದಕ್ಕೆ ಎಷ್ಟು ಈಸಿ ಆಯಿತು, ಎಷ್ಟು ಕಷ್ಟ ಆಯಿತು, ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸ್ವಲ್ಪ ಕಷ್ಟನೇ ಆಯಿತು, ಯಾಕೆಂದರೆ ನಮ್ಮದು ತುಂಬ ಐಡಿಯಾಸ್ ಇತ್ತು, ಅದನ್ನೆಲ್ಲ ಇದರಲ್ಲಿ ಹಾಕಬೇಕು ಅಂದರೆ ಕಷ್ಟ ಇತ್ತು. ಬಟ್ ಅವರು ಸ್ವಲ್ಪ ಕೋಆಪ್ರೇಟ್ ಮಾಡಿ ಅವ್ರದ್ದು ಸ್ವಲ್ಪ ಐಡಿಯಾಸ್ ಕೊಟ್ಟು ಮಾಡಿದ್ರು. ಇನ್ನೂ ನಿನ್ಗೆ ಗೊತ್ತಾ, ನನ್ನ ಗೇಟಲ್ಲಿ ಇನ್ನೂವರೆಗೆ ಆ ಗೋಲ್ಡನ್ ಪಟ್ಟಿ ಇಂಟಿಗ್ರೇಷನ್ನು CNC ಡಿಸೈನ್ ಸೆಂಟ್ರಲ್ ತೊಗೊಂಡಿದ್ದಾರಲ್ಲ, ಅದು ಯಾರ್ದು? ನಿಮ್ದು ಸರ್ದ ಐಡಿಯಾ? ಅದು ಇವ್ರದ್ದೇ
ಸರ್ ಐಡಿಯಾನಾ ಸರ್? ಅದು ಎಲ್ಲಿಂದ ತೊಗೊಂಬಂದ್ರೆ ಒಂಚೂರು ನಮ್ಗೆ ಎಕ್ಸ್ಪ್ಲೇನ್ ಮಾಡಿ. ರೀಲ್ಸಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲೇ ಜಾಸ್ತಿ ನೋಡಿರೋದು. ಬಟ್ ಎವ್ರಿಥಿಂಗ್ ಈಸ್ ಯೂನಿಕ್ ಸರ್. ತುಂಬ ಯೂನಿಕ್ ಐಡಿಯಾಸ್ಗಳನ್ನು ತೊಗೊಬಂದಿದ್ದೀರಾ. ಪೇಂಟ್ರಿಗೆ ಎಷ್ಟು ತಲೆ ತಿಂದ್ರಿ ನೀವು ಆ ಬ್ರಿಕ್ಸ್ ಮಾಡೋದಕ್ಕೆ? ಇಲ್ಲ, ಪೇಂಟರ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಆ ಬ್ರಿಕ್ ಡಿಸೈನ್ ಬಂದಿದ್ದು ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ಫಸ್ಟ್ ಬಂದಾಗ ಬ್ರಿಕ್ ಟೈಲ್ಸ್ ಬರುತ್ತೆ, ಅದನ್ನೇ ತಂದು ಹಚ್ಚಿದ್ದೀರಾ ಏನೋ ಅಂತ ಅನ್ಕೊಬೇಕು ನೋಡಿದ್ರೆ ಎಲ್ಲಾದರೂ ಕೂಡ. ಆ್ಯಂಡ್ ನಿಮ್ಮ ಮನೆ ಓಪನಿಂಗಲ್ಲಿ ಬಂದಾಗ ಜನ ಜಾಸ್ತಿ ಇಷ್ಟಪಟ್ಟಿದ್ದು, ಜಾಸ್ತಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಯಾವುದು, ಯಾವ ಸೆಕ್ಷನ್? ನೀವು ಜಾಸ್ತಿ ಮಾತಾಡಿರ್ತೀರ. ಎಲ್ಲಾನು ಹೇಳಿದ್ರು, ಎಲ್ಲಾನು ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಲೈಕ್ ನೀವು ಹೇಳ್ದಂಗೆ ಬ್ರಿಕ್ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿದ್ರು, ಔಟ್ಲುಕ್ ಚೆನ್ನಾಗಿದೆ ಅಂತ ಹೇಳಿದ್ರು, ಎಲ್ಲ ಓವರ್ ಆಲ್ ಇಂಟೀರಿಯರ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಇಂಟೀರಿಯರ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಫೋಟೋಶೂಟ್ ಜಾಸ್ತಿ ಮಾಡ್ಕೊಂಡಿದ್ದು ಯಾವ ಸೆಕ್ಷನಲ್ಲಿ ನಿಮ್ಮ ಮನೆಯಲ್ಲಿ? ಎಲ್ಲ ಫೋಟೋ ತೆಗೆಸ್ಕೊಂಡು ಮೇಲೆ ತಗೊಂಡ್ರು ಸ್ವಲ್ಪ, ಹೌದು. ಆಮೇಲೆ ಔಟ್ ಸೈಡ್ ಬುದ್ಧ ಹತ್ರ ಸ್ವಲ್ಪ ತಗೊಂಡ್ರು. ಚೆನ್ನಾಗಿ ಬಂದಿದೆ. ಓಕೆ 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 ಸರ್. ಇನ್ನೊಂದು ಲೈಕ್ ವಾಟ್ ಅಬೌಟ್ ಇವರು RCC ಬಗ್ಗೆ ಹೇಳಬೇಕು ಅಂತಂದರೆ, ಅವರ ವರ್ಕರ್ಸ್ ಇರ್ಬೋದು, ವರ್ಕಿಂಗ್ ಪ್ರೊಫೆಷನ್ಸ್ ಇರ್ಬೋದು, ಟೀಮ್ ಇರ್ಬೋದು ಅವ್ರದ್ದು, ಇದೆಲ್ಲ ಡಿಸೈನ್ ಮಾಡೋದು, ಅವ್ರ ಜೊತೆ ನಿಮ್ಮ ಕಮ್ಯುನಿಕೇಷನ್ ಯಾವ ಥರ ಇತ್ತು? ಎವ್ರಿಡೇ ಯಾರು ಬರ್ತಾ ಇದ್ರಲ್ಲಿ? ನಿಮ್ಮ ಇದು ಯಾರು ಇಂಜಿನಿಯರ್ ಯಾರು ಇಲ್ಲಿ? ನೀವು ರವಿ ಅವ್ರು ಬರ್ತಾ ಇದ್ರು. ಹಿಂಗೆ ರವಿ ಅವ್ರ ಜೊತೆ ಕಮ್ಯುನಿಕೇಷನ್? ರವಿ ಅವರು ಇಲ್ಲ, ಅವ್ರು ಫ್ರೆಂಡ್ಲಿ ಆಗಿದ್ದಾರೆ. ಮತ್ತೆ ಎಲ್ಲ ಚೆನ್ನಾಗಿ ನಾವೇನು ಹೇಳಿದ್ರು ಕೇಳ್ತಾ ಇದ್ರು. ಅವ್ರ ಲೈಕ್ ಅವ್ರದಿಂದ ಏನು ಪ್ರಾಬ್ಲಮ್ ಅಂತ ಏನಿಲ್ಲ, ಕೇಳ್ಕೊಂತ ಇದ್ರು ಅವರು. ನಿಮ್ಗೆ ಹೆಂಗೆ ಅನಿಸ್ತು ಇವ್ರ ವರ್ಕರ್ಸ್ ಜೊತೆ? ಇದೆ, ನಮ್ಮ ಏನು ಪ್ಲಾನ್ ಪ್ರಕಾರ ಏನಿದೆಯಲ್ಲ, ಸೊ ಅದಕ್ಕೂ ಎಲ್ಲರ ಹತ್ರ ಕೋಆರ್ಡಿನೇಟ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತಿದ್ರು ಅವರು. ಓಕೆ ಓಕೆ. ಇನ್ನೊಂದು ಕ್ವಶನ್ ಏನಂತಂದರೆ, ನಿಮ್ಮ ಮನೇಲಿ ನೆಂಟರು ಬಂದಿದ್ರಲ್ವಾ, ಸೊ ಯಾರಿಗಾದರೂ ಗೊತ್ತಾಯ್ತಾ ಇದು 25/40 ಅಂತ, ಅಥವಾ ಎಲ್ಲರೂ 30/40 ಅನ್ಕೊಂಡೇ ಹೋಗಿದ್ದಾರೆ? ಹೌದು, ತುಂಬಾ ಜನ ಕನ್ಫ್ಯೂಷನ್ ಆದ್ರು. ಫಸ್ಟ್ ಕೇಳೋದು ಏನಿದೆ ಸೈಜ್ ಅಂತ, ಡೈಮೆನ್ಷನ್ ಕೇಳೋರು. 25/40 ಅಂದಿದ ತಕ್ಷಣ ಈ 25/40 ಮೋರ್ ದೆನ್ 30/40 ಥರನೇ ಬಿಲ್ಡ್ ಮಾಡಿದ್ದೀರಾ, ಎಲ್ಲೂ ಸ್ಪೇಸ್ ವೇಸ್ಟ್ ಆಗಿಲ್ಲ ಅನ್ನೋದು ಒಂದು ಮೇಜರ್ ಫೀಡ್ಬ್ಯಾಕ್. ಅದು ನನಗೂ ಬಂದಿದೆ. ಅಂದ್ರೆ ನಮಗೂ ಪರ್ಸನಲಿ ಅನಿಸ್ತಾ ಇದೆ, ಲೈಕ್ 25/40 ತರ ಏನು ಅನಿಸ್ತಾ ಇಲ್ಲ, 30/40 ತರನೇ ಅನಿಸ್ತಾ ಇದೆ ನಮಗೂ. ನಿಜವಾಗ್ಲೂ ಮೇಡಮ್, ನಾನು ತುಂಬ ವಿಡಿಯೋ ಮಾಡಿದ್ದೀನಿ. ಮೋಸ್ಟ್ ಆಫ್ ದ 30/40 ಹೆಂಗೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೇಮ್ ಇದೆ. ನನಗೆ ಅನಿಸ್ತಾನೆ ಇಲ್ಲ 5 ಫೀಟ್ ಎಲ್ಲೂ ಇತ್ತು ಅಂತ ನನಗೆ ಡೌಟ್ ಬರ್ತಾ ಇದೆ ಇವಾಗ. ಬಿಟ್ಟಿದ್ದೀವಿ, ಇದು ಬಿಟ್ಟಿದ್ದು ಸ್ಪೇಸು ಬಿಟ್ಟಿದ್ದೀರಾ, ಅದು ನೋಡಿದ್ರೆ ನಿಜವಾಗ್ಲೂ ಕೂಡ ಯೂನಿಕ್ ಅಂತ ಹೇಳ್ಬೋದು. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ನಿಮ್ಮ ಇಷ್ಟಾರ್ಥ. ನೀವೇನು ಅನ್ಕೊಂಡಿದ್ರೆ ಇವತ್ತು ಇಷ್ಟಾರ್ಥ ಏನು ಈಡೇರಿದೆ? ಎಲ್ಲ ಮ್ಯಾಚ್ ಆಗ್ತಾ ಇದೆಯಾ? ಎಲ್ಲ ಮ್ಯಾಚ್ ಆಗ್ತಿದೆ, 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಓಕೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವರಿಗೆ ಕೆಲಸ ಕೊಡ್ಬೋದಾ? ನಿಜವಾಗ್ಲೂ ನಮ್ಮ ಇಷ್ಟಾರ್ಥವನ್ನು ಈಡೇರಿಸ್ತಾರ? ಕೊಡ್ಬೋದು. RCC ಅವ್ರಿಗೆ ಕೊಡ್ಬೋದು. ವಾಟ್ ಅಬೌಟ್ ವರ್ತ್ ಸರ್? ನಾವು ಇವತ್ತೇನು ಬಂಡವಾಳ ಹಾಕಿದ್ದೀವಿ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ, ಅದು ವರ್ತ್ ಅಂತ ಅನ್ಸುತ್ತೆ ಸರ್ ನಿಮಗೆ? ಮಾಡಿದ್ದಾರೆ. ನಾವೇನು ಅನ್ಕೊಂಡಿದ್ವಲ್ಲ, ಪ್ರತಿಯೊಂದು ಪ್ಲಾನ್ ಅವ್ರು ಕೊಟ್ಟು ಹಿಂಗೆ ಬರಬೇಕು ಅಂತ ಅದನ್ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ವರ್ತ್ ಅಂತ ಅನ್ಸುತ್ತೆ ನಿಮಗೆ? ನಮ್ಮ ವೀಕ್ಷಕರಿಗೆ ಹೇಳಿ ಸರ್, RCC ಅವ್ರಿಗೆ ಕೆಲಸ ಕೊಡ್ಬೋದಾಗುತ್ತೆ? ನೀವೇನು ಹೇಳ್ತೀರಿ ಮೇಡಮ್? ಕೆಲಸ ಒಂದು ತಮ್ಸ್ ಕೊಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಹಾಗೇನೆ. ಬೆಸ್ಟ್ ಆಫ್ ಲಕ್. ಓಕೆ, ವರ್ಕ್ ಕೊಡ್ಬೋದು ಅಂತ ಹೇಳ್ತೀರಾ? ಸೂಪರಾಗಿ ಹೇಳಿದ್ರೆ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನ ರೇಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಇಬ್ಬರಿಗೂ ಥ್ಯಾಂಕ್ ಯು. ಕೆಳಗಡೆ ಬಂದ್ಬಿಡೋಣ ಇವಾಗ. ಹೇಳ್ದಂಗೆ ಸ್ಟೇರ್ ಕೇಸ್ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು. ಸೊ ಮುಂದೆ ಬಂದರೆ ಸರ್, ಮೇಲ್ಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ 2 ರೂಮ್ ಕ್ರಿಯೇಟ್ ಮಾಡಿದೀವಿ. 2 ರೂಮ್ ಹೋಗೋಕೆ ಮುಂಚೆ ಒಂದು ಚಿಕ್ಕದೊಂದು ಮಿನಿ ಲಿವಿಂಗ್ ಇದೆ, ಅದನ್ನ ಕೆಳಗಡೆ ಏನು ಲಿವಿಂಗ್ ಇತ್ತಲ್ಲ ಅದೇ ಟೈಲ್ಸ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿ. ಸೈಜ್ ಏನು ಬರುತ್ತೆ ಲಿವಿಂಗ್ದು? ಸರ್, ಇದು ನಮ್ಗೆ ಸಿಗುತ್ತೆ ಸರ್, ನಮ್ಗೊಂದು 12-13 ಅಡಿ ಅಗಲ ಸಿಗುತ್ತೆ. ಸೊ ನಮಗೆ ಲೆಂತ್ನು ಅಷ್ಟೇ 12-13 ಅಡಿ ಸಿಗುತ್ತೆ ಸರ್. ಇಲ್ಲಿ ಇದನ್ನ ಹೆಂಗೆ ಯೂಸ್ ಮಾಡ್ಬೋದು ಅಂತಂದ್ರೆ ಸರ್, ನೋಡಿ ಇಲ್ಲಿ ಏನೋ ನಾವು ಸೋಫಾ ಏನೋ ಹಾಕೊಂಡ್ವಿ ಅಂತಂದ್ರೆ ಇಲ್ಲೊಂದು ಚಿಕ್ಕದೊಂದು TV ಹಾಕೋಬಹುದು. ಸೊ ಇಲ್ಲ ನಮ್ಗೇನೋ ಸ್ಟಡಿ ಪರ್ಪಸ್ ಯೂಸ್ ಮಾಡ್ಕೊಂತಂದ್ರೆ ಅದಕ್ಕೆ ಸರ್ ವಿಂಡೋಸ್ ಸೈಡ್ ಕೊಟ್ಟಿದ್ದೀವಿ, ಅದಕ್ಕೂ ಯೂಸ್ ಆಗಲಿ ಅಂತ ಹೇಳಿ. ಸೊ ಇಲ್ಲ ನಮ್ಗೇನು ಹೈಲೈಟಿಂಗ್ ಏರಿಯಾ ಅಂತ ಮಾಡ್ಕೋಬಹುದು. ಸೊ ಇಲ್ಲ ನಮ್ಗೆ ಫರ್ನಿಚರ್ಸ್ ಬೇಡ ಅಂತಂದ್ರೆ ಇಲ್ಲಿ ಅದಕ್ಕೆ ಸ್ವಿಂಗ್ ಆಪ್ಷನ್ ಕೂಡ ಕೊಟ್ಬಿಟ್ಟಿದ್ದೀವಿ ಸರ್. ಸ್ವಿಂಗ್ ಕೊಟ್ಟಿದ್ದೀರಾ? ಸ್ವಿಂಗ್ ಹಾಕೊಂಡ್ಬಿಡ್ಬೋದು. ಇಲ್ಲ ಅಂತಂದ್ರೆ ಜಸ್ಟ್ ಈಗ ನಮ್ಗೆ ಏನೋ ಅಗಲದ್ದು ಒಂದು ಉಯ್ಯೆಲ್ಲ ತರದ್ ಬರುತ್ತಲ್ಲ ಸರ್, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಕರೆಕ್ಟ್ ಆಗಿ ಹೇಳಿದ್ರೆ. ಓಕೆ, ಮಲ್ಟಿಪರ್ಪಸ್ ಅಂತ ಹೇಳಿ ಇದನ್ನ ಯೂಸ್ ಮಾಡ್ಕೊಂತಾರೆ. ಡೆಫಿನೆಟ್ಲಿ ಸರ್, ಮಲ್ಟಿಪರ್ಪಸ್ ಲಾಂಚ್ ಅಂತಾನೆ ಕರಿಬಹುದು ಸರ್. ತುಂಬಾ ಸರ್, ಇಲ್ಲಿಂದ ಬಂದ್ವಿ ಅಂತಂದ್ರೆ ಸರ್, ಈ ಕಡೆ ಒಂದು ರೂಮ್ ಇದೆ, ಆ ಕಡೆ ಒಂದು ರೂಮ್ ಇದೆ. ಫಸ್ಟ್ ಈ ಕಡೆ ತೋರಿಸ್ಬಿಡೋಣ ಸರ್. ಸರ್ ಡೋರ್ ತೋರಿಸಿ ಫಸ್ಟ್. ಡೋರ್ ತೋರಿಸೋಣ ಸರ್. ಎಲ್ಲ ಕಡೆ ಗೋಲ್ಡನ್ ಬೀಡಿಂಗ್ ಡೋರ್ ಮತ್ತೆ ವುಡನ್ ಸರ್, ವಿನಿಯರ್ ಫಿನಿಶ್ಡ್ ಡೋರ್ಗಳು, ಬಟ್ ಲ್ಯಾಮಿನೇಟೆಡ್ ಡೋರ್ಗಳಿವೆ. ಸೊ ವಿನಿಯರ್ ತರ ಲುಕ್ ಬಂದಿರೋದು ಸರ್. ಅಂಡ್ ಅಗೇನ್ ಡೋರ್ಗಳು ವಾಸ್ಕಲ್ಗಳ ಕೂಡ ಪೇಂಟ್ ಮಾಡ್ಬಿಟ್ಟಿದ್ದೀವಿ. ಓಕೆ ಓಕೆ ಓಕೆ. ಆನ್ ಫಿಕ್ಸ್ಚರ್ಸ್ ಎಲ್ಲ ಏನು ತುಂಬ ಲಕ್ಸುರಿ ಅಂತ ಏನಿಲ್ಲ ಸರ್, ಇದೆಲ್ಲ ನಮ್ಮ ಬೇಸಿಕ್ ಪ್ರೈಸ್ ಎಲ್ಲ ಕಾಮನ್ ಇದರಲ್ಲೇ ಕಾಮನ್ ಪ್ರೈಸ್ ಎಲ್ಲ ಸಿಗುತ್ತೆ. ಇದು ನೋಡ್ಬೋದು, ಇದನ್ನು ನಮಗೆ ಹಿಂಜಸ್ ಅಷ್ಟೇ ಕಾಮನ್ ಹಿಂಜಸ್ನೇ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಇದು ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿದೆ ಸರ್? ಇದು
ಸರ್ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಇದು ಕಾಮನ್ ಬೆಡ್ರೂಮ್. ಕಾಮನ್ ಬೆಡ್ರೂಮ್ ಇದು. ಸರ್ ಕಾಮನ್ ಬೆಡ್ರೂಮ್ ಇದು ನಮಗೆ ಆಲ್ಮೋಸ್ಟ್ ನಮಗೆ 10 ಅಡಿ ಅಗಲಕ್ಕೆ ನಮ್ಗೆ ಒಂದು 13-14 ಅಡಿ ಸಿಗುತ್ತೆ ಸರ್. 10-14 ಸಿಗುತ್ತೆ. ಇದಕ್ಕೆ ಏನಂತಂದ್ರೆ ಒಂದು ಹ್ಯೂಜ್ ಬಾಲ್ಕನಿ ಅಟ್ಯಾಚ್ಡ್ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ಸರ್, ಇದು ಎಂಟೈರ್ ಏರಿಯಾ ನಮಗೆ ವಾಕ್ ಇನ್ ವಾರ್ಡ್ರೋಬ್ ಸರ್. ರೂಮ್ ಅಲ್ಲಿ ಏನಂತಂದ್ರೆ ಸರ್ ನೋಡ್ಬೋದು ಮಧ್ಯದಲ್ಲಿ ಕಾಟ್ ಇದೆ. ಸೊ ಒಂದು ಕಾಂಪ್ಯಾಕ್ಟೆಡ್ ಕಾಟ್, ಅಲ್ಲಿ ಸಿಟಿಂಗ್ ಏರಿಯಾ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದೀವಿ ಸ್ಟಡಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ವಿಂಡೋ ಕೊಟ್ಕೊಂಡಿದೀವಿ. ಸೊ ನಮಗೆ ವಿಂಡೋನ ಅಷ್ಟೇ 5 ಅಡಿ ಹೈಟ್ ಇದೆ, ಮತ್ತೆ 4 ಅಡಿ ಅಗಲ ಇದೆ. ಸೊ ತ್ರಿಬಲ್ ಓಪನಿಂಗ್ ವಿಂಡೋ ಅಂತ ಹೇಳ್ಬಿಟ್ಟು ಬಂದಿದೆ. ಬಟ್ ಫ್ಲೋರಿಂಗ್ ನೋಡ್ಬೋದು ಸರ್, ಫ್ಲೋರಿಂಗ್ ನಮಗೆ 2 ಅಡಿಗೆ 6 ಇಂಚದು ವುಡನ್ ಟೈಲ್ಸ್ ಪ್ಲಾಂಕ್ಸ್ ಹಾಕಿದಿರಲ್ವಾ. ಓಕೆ ಓಕೆ. ಸೊ ರೂಮು ಕ್ಲೋಸ್ ಆಯ್ತು ಅಂತಂದ್ರೆ ನೋಡ್ಬೋದು ಸರ್, ಇಷ್ಟು ಸ್ಪೇಸ್ ಆಟೋಮೆಟಿಕ್ ಆಗಿರುತ್ತೆ. ಸೊ ಸಫಿಷಿಯಂಟ್ ಆಗಿ ಎಲ್ಲೂ ಕೂಡ ಇಕ್ಕಟ್ಟು ಅದಿದೆ ಅಂತ ಏನು ಇಲ್ಲ ಸರ್, ಇದು ಸ್ಪೇಸಸ್ ಆಗಿದೆ. ಅಲ್ಲೊಂದು ನಮಗೆ ರೆಡಿ ಆಗಬೇಕಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸ್ಟೋರೇಜ್ ಯೂನಿಟ್ ಕೂಡ ಅಲ್ಲೂ ಮಾಡ್ಕೊಂಡಿದ್ರೆ ಇದಲ್ವಾ. ಏನೋ ಓದೋದು ಅದು ಇದೇನಿತ್ತು ಅಂತಂದ್ರೆ ಅಲ್ಲಿ ಇಟ್ಕೊಳಕ್ಕೆ ಅಂತ ಹೇಳಿ ಇದ್ರೊಳಗಡೆ ಇಟ್ಕೊಳ್ಳೋದಕ್ಕೆ. ಓಕೆ ಓಕೆ. ಸರ್ ಇಲ್ಲಿ ಬಂದ್ರೆ ನೋಡ್ಬೋದು ಸರ್, ಇಲ್ಲಿಗೆ ಒಂದು ಸ್ಕ್ರೀನ್ ಏನಾರು ಒಂದು ಪ್ಲಾನ್ ಮಾಡ್ಬೋದು. ಸೊ ಇಲ್ಲಿ ಒಳಗಡೆ ಬಂದ್ರೆ ಸರ್ ಇಷ್ಟು ದೊಡ್ಡದಾಗಿ ನಮಗೆ ಸ್ಪೇಸು, ಲೈಕ್ ಏನೋ ವಾಕ್ ಇನ್ ವಾರ್ಡ್ರೋಬ್ ಅಂತ ಹೇಳ್ಬಿಟ್ಟು ಇದಿಷ್ಟು ಕಂಪ್ಲೀಟ್ ವಾರ್ಡ್ರೋಬ್ ಏರಿಯಾ ಸರ್. ವಾರ್ಡ್ರೋಬ್ ಏರಿಯಾ ಇಲ್ಲಿ. ಆಮೇಲೆ ನೋಡ್ಬೋದು ಸರ್, ಈ ಕಡೆ ಕಂಪ್ಲೀಟ್ ದೊಡ್ಡದಾಗಿ ಒಂದು ಮಿರರ್ ತಗೊಂಡಿದ್ದಾರೆ. ಸೊ ಈ ಮಿರರ್ ಇಂದ ನಮ್ಗೆ ಈ ಸ್ಪೇಸ್ ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ ಫುಲ್ ದೊಡ್ಡದಾಗಿದೆ ಅಂತ, ದೊಡ್ಡದಿದೆ, ಕಂಟಿನ್ಯೂಟಿ ಆಗಿದೆ, ಕಂಟಿನ್ಯೂಟಿ ಇದೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಅದೊಂದು ಲಕ್ಸುರಿ ಬರುತ್ತೆ ಅಂತ. ವಿಂಡೋ ಕೊಟ್ಕೊಂಡಿದೀವಿ, ಬೆಳಕು ಸರ್. ಈ ಏರಿಯಾ ಡಲ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಬೆಳಕು ಮತ್ತೆ ಗಾಳಿಗೂ ಕೂಡ ಎರಡಕ್ಕೂ ಬೆಟರ್ ಅದು ಆಕ್ಚುಲಿ. ಓಕೆ. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಸರ್ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಅಲ್ಲೂ ಸೇಮ್ ಆಸ್ ಯೂಶಲ್ ನಮಗೆ WPC ಪ್ರಿಂಟೆಡ್ ಡೋರ್ಸ್ನ ತೊಗೊಂಡಿದ್ದೀವಿ. ಕಾಮನ್ ಹ್ಯಾಂಡಲ್ಸ್ ಅದೆಲ್ಲನೂ ಕೂಡ ಅದರಲ್ಲೇನೆ ಬಂದ್ಬಿಡುತ್ತೆ. ಸೊ ಟಾಯ್ಲೆಟ್ ನೋಡ್ಬೋದು ಸರ್, ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ. ಸೊ ಈ ಟಾಯ್ಲೆಟ್ ಒಳಗಡೆ ನಮಗೆ ಹೈಲೈಟರ್ ಇದನ್ನ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಏನು ಇದು ಮಾಡಿಲ್ಲ. ಸೊ ಮಧ್ಯದಲ್ಲಿ ನಮಗೆ ಶವರ್ ಏರಿಗೆ ಒಂದು ಟೈಲ್ಸ್ನ 2x4 ಟೈಲ್ಸ್ನ ಒಂದು ಹೈಲೈಟ್ ಮಾಡ್ಕೊಂಡಿದೀವಿ. ಲೆಡ್ಜ್ ವಾಲ್ ಒಂದು 4 ಇಂಚ್ ಗೋಡೆ ಕಟ್ಕೊಂಡು ಇದ್ರೊಳಗಡೆ ಟ್ಯಾಂಕ್ ಎಲ್ಲ ಕನ್ಸಿಡರ್ ಆಗಿದೆ. ಇದು ವಾಲ್ ಮೌಂಟೆಡ್ ಕಮೋಡ್ ಆಗಿದೆ. ಸೊ ಇದು ಸ್ಪೇಸ್ ಎಲ್ಲ ಆರಾಮಾಗಿ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು ಸರ್, ಅಷ್ಟೇ ಸ್ಪೇಸಿಯಸ್ ಆಗಿದೆ. ಆಮೇಲೆ ಇಲ್ಲಿ ಬಂದು ಸರ್ ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಬ್ಲಾಕ್ ವರ್ಕ್ ಅಲ್ಲಿ ನಾವು ಡಕ್ಟ್ ಮಾಡಿದೀವಿ ಸರ್. ಡಕ್ಟ್ ಎಲ್ಲ ಒಂದು ಸ್ಟೋರೇಜ್ ಯೂನಿಟ್ ಅಂತ ಮಾಡಿದ್ವಿ. ಸೊ ಇಲ್ಲೆಲ್ಲ ನಮಗೆ ನಾವು ಸಪ್ರೇಟ್ ಸೆಲ್ಫ್ ಹಾಕೋ ಬದಲಾಗಿ ಗೋಡೆ ಒಳಗಡೆ ಚೆನ್ನಾಗಿ ಬರುತ್ತೆ ಸರ್. 6 ಇಂಚ್ ವಾಲ್ ಇತ್ತು ಅಂತಂದ್ರೆ ನಾವು ಈ ತರ ಯೂಶಲಿ ಎಲೆಕ್ಟ್ರಿಕಲ್ಗೆ ಅದಕ್ಕೆಲ್ಲ ಹಿಂಗ್ ಕಟ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲ ಮೆಶ್ ಹಾಕೊಂಡು ಕೂಡ ಮಾಡ್ಬೋದು. ಕರೆಕ್ಟ್. ಸೊ ನಮಗೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಸರ್. ಆಮೇಲೆ ಇಲ್ಲೂ ಕೂಡ ಫುಲ್ ಐಟ್ ಟೈಲ್ಸ್ ಹೋಗಿದೀವಿ, ಮತ್ತೆ ಸ್ಪೇಸರ್ ಜಾಯಿಂಟ್ ಕೊಟ್ಬಿಟ್ಟು ಅದಕ್ಕೂ ಕೂಡ ಗ್ರೌಟ್ ಮಾಡ್ಕೊಂಡಿದೀವಿ. ಸೊ ಫ್ಲೋರ್ ಹಂಗೆ ಆಗಿದೆ, ಟಾಪ್ ಹಂಗೆ ಆಗಿದೆ. ಅಂಡ್ ಮಧ್ಯದಲ್ಲಿ ಒಂದು ಸಾದ್ರಳ್ಳಿ ಕಲ್ಲೊಂದು ಇಂಟಿಗ್ರೇಟ್ ಮಾಡಿದ್ದೀವಿ, ಚಿಕ್ಕದಾಗಿ ಒಂದು 2x2 ಸೈಜ್ದು. ಸೊ ಮಿಕ್ಕಿದೆಲ್ಲಾನು ನಾರ್ಮಲ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲೊಂದು ವ್ಯಾನಿಟಿ ಕೂಡ ಇದೆ, ಸ್ಮಾಲ್ ಆಗಿ ವ್ಯಾನಿಟಿ ಇದೆ. ಮತ್ತೆ ಅಲ್ಲೊಂದು ಎಲೆಕ್ಟ್ರಿಕಲ್ ಸ್ವಿಚ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ವಿಂಡೋ ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನು. ಸೊ ಪ್ರತಿಯೊಂದು ಕೂಡ ಕವರ್ ಅಪ್ ಅಂತಂದ್ರೆ ಬಾಲ್ಕನಿ ನೋಡ್ಬೋದು ಸರ್. ಬಾಲ್ಕನಿ ಇದೆ ಯಾಕಂದ್ರೆ ಮೇನ್ ರೋಡ್ ಕಾಣೋದ್ರಿಂದ ಇದನ್ನ ಟೀಕ್ ವುಡ್ ತಗೊಂಡಿದ್ದೀವಿ. ಸೊ ಇದು ಆ ಕಡೆಯಿಂದನೂ ತೋರಿಸ್ಬೋದು ಸರ್. ಓಕೆ. ಸೊ ಈ ಬಾಲ್ಕನಿ ಹೆಂಗಂದ್ರೆ ಸರ್ ಮಲ್ಟಿಪರ್ಪಸ್ 2 ರೂಮಿಂದ ಯೂಸ್ ಮಾಡ್ಕೊಳಕ್ಕೆ ಅಂತ ಹೇಳಿ ದೊಡ್ಡದಾಗಿ ತಗೊಂಡಿರೋದು. ಸೊ ಇದು ಕೆಳಗಡೆ ಎಲಿವೇಶನ್ಗೂ ಬರುತ್ತೆ. ಇದು ನಮ್ಗೆ ಏನಂತಂದ್ರೆ ಸರ್ ಒಂದು 15 ಫೀಟ್ ಲೆಂತ್ ಇದೆ, 5 ಫೀಟ್ ಆಗಲೇ ಇದೆ ಸರ್. ಸೊ ಇಲ್ಲೂ ನಮಗೆ ವುಡನ್ ಪ್ಲಾಂಕ್ ಫಿನಿಶ್ದೇನೆ ಟೈಲ್ಸ್ ಯೂಸ್ ಮಾಡ್ಕೊಂಡಿದೀವಿ. ಎಲಿವೇಶನ್ ಅಲ್ಲಿ ಕೆಳಗಡೆ ಎಂಟ್ರಿ ಡೋರ್ಗೆಲ್ಲ ಏನು ತಗೊಂಡಿದ್ವಲ್ಲ ಸರ್, ಕ್ಲಾಡಿಂಗ್ ತಗೊಂಡಿದ್ವಲ್ಲ, ಅದೇ ಕ್ಲಾಡಿಂಗು ಬೇಜ್ ಕಲರು ಮತ್ತೆ ಗ್ರಾನೈಟ್ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಲೇ ಮಾಡ್ಕೊಂಡು ಹೋಗ್ಬಿಟ್ಟಿದೀವಿ ಸರ್. ಕಂಪ್ಲೀಟ್ ಆಗಿ ಈ ಡೋರ್ ಯಾಕಂದ್ರೆ ಸರ್ ಕೆಳಗಡೆ ನಮಗೆ ಇದೆ ಹೈಲೈಟ್ ಬರುತ್ತೆ, ಇದನ್ನ ಟೀಕ್ ವುಡ್ ಡೋರ್ ತಗೊಂಡಿದೀವಿ. ಬಟ್ ಇದು ನಮ್ಗೇನು ಒಂದು 11,000-12,000 ಒಳಗಡೆ ಸಿಗುತ್ತೆ ಸರ್. ರೆಡಿಮೇಡ್ ಡೋರ್ನ ತಗೊಂಡಿದೀವಿ. ಅಂಡ್ ಇಲ್ಲಿ ಸೇಮ್ ಬಾಲ್ಕನಿಗೆ ಅಂತ ಹೇಳ್ಬಿಟ್ಟು ನಮಗೆ 4 ಫೀಟ್ ರೇಲಿಂಗ್ಸ್ ತಗೊಂಡಿದ್ದೀವಿ. ಅಂಡ್ ಬೀಮ್ ಬಂದಿದೆ. ಬೀಮ್ ಆಚೆಗಡೆ ಸ್ಪಾಟ್ ಲೈಟ್ ಪ್ರೊಜೆಕ್ಷನ್ಸ್ ಇದೆ ಸರ್. ಈ ಕಡೆ ಒಂದು ರೂಮ್ ಇದೆ, ಇದು ಇನ್ನೂ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಪ್ಲಸ್ ಡೋರ್ ಡೋರು ನಮಗೆ ಅಗೇನ್ ಲ್ಯಾಮಿನೇಟೆಡ್ ಡೋರನ್ನೇ, ಬಟ್ ವಿನಿಯರ್ ಫಿನಿಶ್ಡ್ ಡೋರ್ಸ್ ತಗೊಂಡಿದ್ವಿ. ಸಿಲಿಂಡ್ರಿಕಲ್ ಲಾಕ್, ಸ್ವಲ್ಪ ಡಿಸೈನ್ ಚೇಂಜಸ್ ಇರೋ ಥರ ತಗೊಂಡಿದ್ದೀವಿ. ತುಂಬ ಮಚ್ ಡಿಫ್ರೆನ್ಸ್ ಅಂತ ಏನು ಮಾಡಿಸಿಲ್ಲ. ಸೊ ಒಳಗಡೆ ಬಂದ್ವಿ ಅಂತಂದ್ರೆ ಸರ್ ಸೇಮ್ ಆ ರೂಮಲ್ಲಿ ಏನು ನೋಡಿದ್ವಲ್ಲ ಅದೇ ಫ್ಲೋರಿಂಗ್ನ ಇಲ್ಲೂ ಕೂಡ ನೋಡ್ತಾ ಇದ್ವಿ. ಬಟ್ ಆ ರೂಮ್ಗೆ ಏನು ಡಿಫ್ರೆನ್ಸ್ ಅಂದ್ರೆ ಅದಕ್ಕಿಂತ ಇದೊಂದು 2-3 ಅಡಿ ದೊಡ್ಡದಿದೆ. ಇದಕ್ಕೆ ಬಾಲ್ಕನಿ ಇಲ್ಲ, ಅದಕ್ಕೆ ಬಾಲ್ಕನಿ ಇದೆ, ಇದಕ್ಕೆ ಬಾಲ್ಕನಿ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನೋಡ್ಬೋದು ಸಫಿಷಿಯಂಟ್ ಆಗಿ ಈ ಕೆಳಗಡೆ ಹೆಂಗ್ ಡಿಸೈನ್ ಮಾಡಿದ್ವಲ್ಲ ಅದೇ ಥರನೇ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಆಗ್ಬೋದು, ಮತ್ತೆ ವಿಂಡೋಗೆ ಆಗ್ಬೋದು, ಪ್ರತಿಯೊಂದು ಕೂಡ ಆಪ್ಷನ್ಸ್ ಕೂಡ ಇಲ್ಲಿದೆ. ಸೊ ವಾಶ್ರೂಮ್ ಇದೆ ಸರ್, ವಾಶ್ರೂಮ್ ಇದೆ ಸರ್, ಇಲ್ಲೊಂದು ವಾಶ್ರೂಮ್ ಇದೆ, ತೋರ್ಸೋಣ ಬನ್ನಿ ಸರ್. ಅಟ್ಯಾಚ್ ವಾಶ್ರೂಮ್ ಸೇಮ್ ಅದೇ ಥರದೇ ಡೋರ್ಸು ಸರ್, ಅಲ್ಲಿ ಏನು ಕೊಟ್ಟಿದ್ವಲ್ಲ ಅದೇ ಥರದೇ. ಸೊ ಈ ವಾಶ್ರೂಮ್ ಅಂತೂ ಬ್ಯೂಟಿಫುಲ್ ಆಗಿದೆ ಸರ್.
ನೋಡ್ಬೋದು ಸೈಜ್ ಏನಿದು ವಾಶ್ರೂಮ್ದು? ಸರ್ ಇದು ನಮಗೆ ಲೆಂತ್ ಬಂದ್ಬಿಟ್ಟು 10 ಅಡಿ 11 ಅಡಿ ಸಿಗುತ್ತೆ, ಮತ್ತೆ ಬಿಡುತ್ತು ಬಂದ್ಬಿಟ್ಟು 5 ಅಡಿ ಸಿಗುತ್ತೆ. ಸೊ ಇಲ್ಲಿ ಫಸ್ಟ್ ಈ ಕಡೆಯಿಂದ ಹೇಳ್ಕೊಂಡು ಹೋಗೋದಾದ್ರೆ ಸರ್ ಇಲ್ಲಿ ನಮಗೆ ವೆಟ್ ಏರಿಯಾ ಇಲ್ಲಿ ಕ್ರಿಯೇಟ್ ಆಗಿದೆ, ಆಲ್ರೆಡಿ ಗ್ಲಾಸ್ ಪಾರ್ಟಿಷನ್ ಕೂಡ ಆಗೋಗಿದೆ, ಆಗ್ಬಿಟ್ಟಿದಾರಲ್ಲ. ಸೊ ಇಲ್ಲಿ ನಮಗೆ 4 ಫೀಟ್ಗೆ ಕಂಪ್ಲೀಟ್ ಆಗಿ ಒಂದು ಪ್ರಿಂಟೆಡ್ ಥರದ್ದು ಒಂದು ಟೈಲ್ಸ್ ತೊಗೊಂಡಿದ್ದೀವಿ. ಸೊ ಕಂಪ್ಲೀಟ್ ಒಂದು ಹೈಲೈಟ್ ಟೈಲ್ ತೊಗೊಂಡಿದ್ದೀವಿ, ಮತ್ತು ಅದಕ್ಕೆ ಅಗೇನ್ಸ್ಟ್ ಆಗಿ ಕಂಪ್ಲೀಟ್ ಆಗಿ ಬೇರೆ ಕಲರ್ ಟೈಲ್ಸ್ನ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ ಸರ್, ಅದಕ್ಕೆ ಕಾಂಬಿನೇಷನ್ ಆಗೋ ಥರದ್ದು. ಸೊ ಅಲ್ಲಿ ಆ ಕಡೆ ಟಾಯ್ಲೆಟಲ್ಲಿ ನೋಡಿದಾಗ ಇಲ್ಲೂ ಕೂಡ ಒಂದು ಸ್ಟೋರೇಜ್ ಯೂನಿಟ್ಗೆ ಅಂತ ಇಲ್ಲೂ ಕ್ರಿಯೇಟ್ ಮಾಡಿಕೊಟ್ಟಿದ್ದೀರಾ. ಅಲ್ಲ ಸರ್, ನಮಗೆ ಇಲ್ಲಿ ಬಂದ್ವಿ ಅಂತ ಹೇಳಿದ್ರೆ ಕಮೋಡ್ ಏರಿಯಾ, ಸೊ ಲೆಡ್ಜ್ ವಾಲ್ ಕಟ್ಟಿ ಮತ್ತೆ ವಾಲ್ ಮೌಂಟೆಡ್ ಕಮೋಡ್ ಇದೆ. ಸೊ ಇಲ್ಲಿ ನೋಡ್ಬೋದು ಸರ್, ಇದ್ರ ಒಳಗಡೆ ಅಲ್ಲೊಂದು ಹನಿ ಡ್ರಾಪ್ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಮತ್ತೆ ಸ್ವಲ್ಪ ಲೆವೆಲ್ ಡಿಫ್ರೆನ್ಸ್ ಇದೆ, ಇದೊಂದು ಒಂದು ಸ್ಟೆಪ್ ಲೆವೆಲ್ ಹೈಟ್ ಇದೆ ಈ ಎಂಟೈರ್ ಏರಿಯಾ. ಸೊ ಇದು ಮತ್ತೆ ಲೆವೆಲ್ ಡಿಫ್ರೆನ್ಸ್ ಇದೆ, ಇಲ್ಲಿ ಸ್ವಲ್ಪ 2 ನ್ಯಾನಿ ಟ್ರಾಪ್ ಕೊಟ್ಟಿದ್ದಾರೆ. ಹೌದು ಸರ್, ಇಲ್ಲೊಂದಿದೆ ಅಲ್ಲೊಂದಿದೆ. ಸೊ ಅದಾದ್ಮೇಲೆ ಮತ್ತೆ ಇಲ್ಲಿಗೆ ಏನಾದ್ರು ನಮ್ಗೆ ಮತ್ತೆ ಏನಾದ್ರು ಪಾರ್ಟಿಷನ್ ಬೇಕಂದ್ರೆ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು, ಸೊ ಇದ್ರದ್ದೇನು ಕಮೋಡ್ ಯೂಸ್ ಮಾಡೋ ನೀರು ಇದ್ರ ಮೇಲ್ಗಡೆ ಈ ಕಡೆಗೆಲ್ಲ ಬರಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಇದೊಂದು ಮಧ್ಯದಲ್ಲಿ ಒಂದು ಪಾರ್ಟ್ ಏರಿಯಾ ಆಗೋಗಿದೆ. ಮತ್ತು ಈ ಕಡೆ ಬಂದ್ವಿ ಅಂತಂದ್ರೆ ಸರ್ ನಮಗೆ ಒಂದು ಲಕ್ಸುರಿ ಒಂದು ಹ್ಯಾಂಡ್ ವಾಶ್ ಸಿಗುತ್ತೆ ಸರ್ ಸಫಿಷಿಯೆಂಟಾಗಿ. ಇವಾಗ ಏನಂದ್ರೆ ಸರ್, ಇವಾಗ ಹೊಸ ಟ್ರೆಂಡ್ ಏನಂತಂದ್ರೆ ಮಿನಿಮಮ್ ಇಷ್ಟು ಬೇಕಾಗುತ್ತೆ ಟಾಯ್ಲೆಟ್ಗಳು, ಬೇಕೇ ಬೇಕಲ್ವಾ ಸರ್? ಇವಾಗ ಟಾಯ್ಲೆಟ್ಸ್ ಬೇಕಾಗುತ್ತೆ ಸರ್, ಅಟ್ಲೀಸ್ಟ್ ಒಂದು 8 ಫೀಟ್ ಆದರೂ ಬೇಕಾಗುತ್ತೆ. ಹೌದು ಸರ್. ಹನುಮ ಸರ್, ಟೆರಸ್ ಬರೋಕ್ಕಿಂತ ಮುಂಚೆ ಇಲ್ಲಿ ಸ್ಕೈ ವ್ಯೂ ನೋಡ್ಬೋದು ಸರ್, ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದೀರಾ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಇದ್ರ ಬಗ್ಗೆ. ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡ್ಬೋದು ಸರ್, ನಾವು ಜಸ್ಟ್ ಎಲ್ಲ MS ಡಿಸೈನ್ ಮಾಡ್ಕೊಂಡಿರೋದು. ಸೊ ಸ್ಟ್ರೈಟ್ ಬದಲಾಗಿ ಸ್ವಲ್ಪ ಡಿಫ್ರೆಂಟ್ ಒಂದು ಪ್ಯಾಟರ್ನ್ ಅಲ್ಲಿ MS ಸಪೋರ್ಟ್ ಅಂತ ಮಾಡ್ಕೊಂಡಿದೀವಿ. ಅದಕ್ಕೆ ಇವಾಗ ಶಾನ್ಲಿಯರ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಕೊಟ್ಟಿದ್ದೀವಿ. ಆಮೇಲೆ ಇದರಲ್ಲಿ ಹೈಲೈಟ್ ಹಾಕಾಗ್ತಾ ಇದೆ ಅಂದ್ರೆ ಸರ್, ಇವಾಗ ನೋಡ್ಬೋದು ಇಂಟೀರಿಯರ್ ಅಲ್ಲಿ ಲೂವರ್ಸ್ ಇದೆಯಲ್ಲ ಸರ್, PVC ಲೂವರ್ಸ್. ಸೊ ಅದನ್ನ ಈಗ ಫೋಲ್ಡೆಡ್ ತರ ತಗೊಂಡಿರೋದಕ್ಕೆ, ಸೊ ಅದು ನಾವು ಇನ್ವರ್ಡ್ ಬೀಮ್ ಎಲ್ಲ ಕೊಟ್ಟು ಒಂದು ಹೈಟಾಗಿ ಕಾಣಿಸಿರುತ್ತೆ. ಆಮೇಲೆ ನಮ್ಗೆ ಅಲ್ಲಿ ಇನ್ನೊಂದು ಏನಂದ್ರೆ ಸ್ವಲ್ಪ ಪ್ಲಾಸ್ಟಿಂಗ್ ಅದೆಲ್ಲ ಅಷ್ಟು ನೀಟಾಗಿ ಬಂದಿರಲ್ಲ. ಸೊ ಈ ತರ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬಾ ಲಕ್ಸುರಿ ಫಿನಿಶಿಂಗ್ ಆಗುತ್ತೆ. ಆಮೇಲೆ ನಮ್ಗೆ ಇದೊಂದು ಹೈಲೈಟ್ ಆದ್ರೆ ಸಾಕು, ಈ ಎಂಟೈರ್ ಈ ವಾಲ್ ಅದೆಲ್ಲಾನು ಹೈಲೈಟ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ನಮ್ಗೆ ಇಷ್ಟಲ್ಲೇನೆ ಕೂಡ ಸಾಕಷ್ಟು ಹೈಲೈಟ್ ಆಗ್ಬಿಡುತ್ತೆ ಸರ್. ಆಮೇಲೆ ಇದ್ರದ್ದು ಕೆಳಗಡೆಯಿಂದ ಸೇಮ್ ಅದೇ ಥರನೇ ಫೋಲ್ಡೆಡ್ ಸ್ಟೆಪ್ಸ್ ಬಂದಿದ್ದೀವಿ. ಆಮೇಲೆ ಅಲ್ಲಿ ನೋಡ್ಬೋದು ಸರ್, ಅಲ್ಲಿ ಒಂದು ವಿಂಡೋ ಕೊಟ್ಟಿದ್ದೀವಲ್ಲ, ಸೊ ಅಲ್ಲೂ ಅಷ್ಟೇ ನಮಗೆ ಫುಲ್ ಓಪನ್ ಗ್ಲಾಸ್ ಇಟ್ಕೊಂಡಿಲ್ಲ. ಸೊ ಅದಕ್ಕೊಂದು ಗಿಡದ ಡಿಸೈನ್ ಮಾಡ್ಬಿಟ್ಟು ಆಗಿರೋಂಥ ಡಿಸೈನ್ ಇರೋದು ಫಿಕ್ಸೆಡ್ ಗ್ಲಾಸ್. ಅಲ್ಲಿ ನಮ್ಗೆ ಇಲ್ಲಿ ಓಪನಬಲ್ ಬೇಕಾಗಲ್ಲ, ಯಾಕಂತಂದ್ರೆ ಇಲ್ಲಿ ನಮ್ಗೆ ಬೆಳಕು ಬಂದ್ರೆ ಸಾಕಂತ ಹೇಳ್ತಿರುತ್ತೆ. ಸೇಮ್ ಈ ಸ್ಕೈಲೈಟ್ ಹೆಂಗೆ ಆಕ್ಟ್ ಮಾಡುತ್ತೋ ಅದೇ ತರನೇ ಅದು ಕೂಡ ಆಕ್ಟ್ ಮಾಡುತ್ತೆ. ಅಲ್ಲಿ ಇಲ್ಲಿಂದ ಒಂದು ವ್ಯೂ ನೋಡ್ಬೋದು ಸರ್, ಎಷ್ಟು ವ್ಯೂ ಬಂದಿದೆ, ಗ್ರ್ಯಾಂಡ್ ಬರುತ್ತಲ್ಲ ಸರ್ ಇದು, ತುಂಬಾ ಗ್ರ್ಯಾಂಡ್ ಇದೆ. ಓಕೆ, ಮೇಲೆ ಬರ್ತಾ ಇಲ್ಲಿ ಒಂದು ಮಾಮೂಲಿ ಒಂದು ಒಳಗಡೆಯಿಂದ ಒಂದು ವುಡನ್ ಡೋರ್ ಕೊಟ್ಟಿದ್ದೀವಿ. ಸೊ ಇದು ಕೂಡ ಕ್ಲೋಸ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಮಗೆ ಆಚೆಗಡೆ ಒಂದು MS ಡೋರ್ ಕೂಡ ಇದೆ ಸರ್, ಸೇಫ್ಟಿ ಎರಡೂ ಇದೆಯಾ? ಎರಡೂ ಕೂಡ ಇದೆ ಸರ್. ಇದು MS ಗೇಟ್ ಆಗಿರುತ್ತೆ. ಸೊ ಏನಾದ್ರು ಬೈ ಚಾನ್ಸ್ ನಮ್ಗೆ ಅದು ವುಡನ್ ಡೋರ್ ಓಪನ್ ಇಟ್ಕೊಂತೀವಿ ಅಂತಂದ್ರೆ ಇದನ್ನು ಕೂಡ ಕ್ಲೋಸ್ ಮಾಡ್ಕೊಂಬಿಟ್ಟು ಒಳಗಡೆಯಿಂದನೇ ಲಾಕ್ ಮಾಡ್ಕೋಬಹುದು. ಪರ್ಫೆಕ್ಟ್. ಇದರಲ್ಲಿ ಸರ್ ನೋಡ್ಬೋದು, ಆಚೆಗಡೆಯಿಂದ ನಾವು ಯಾವುದು ಆರ್ಡ್ರಿಗೂ ಇದೆಲ್ಲ ಏನು ಕೊಟ್ಟಿಲ್ಲ. ಸೊ ಎನಿಥಿಂಗ್ ಲಾಕ್ ಆಗ್ಬೇಕಂದ್ರೆ ಅದು ಒಳಗಡೆಯಿಂದನೇ ಲಾಕ್ ಆಗಬೇಕು. ಬಂದ್ರೆ ಪರವಾಗಿಲ್ಲ ಸರ್. ಇದು ಮುಂದೆ ನೋಡ್ಬೋದು ಸರ್, ಡೋರ್ ಎದುರುಗಡೆನೆ ಒಂದು ಇಲ್ಲೂ MS ಹ್ಯಾಂಗಲಿಂಗ್ ಮಾಡ್ಕೊಂಡು, ಸೊ ಇದ್ರ ಮೇಲೆ ಟ್ರಾನ್ಸ್ಪರೆಂಟ್ ವೈಟ್ ಕಲರ್ ಒಂದು ಶೀಟ್ ಬಂದಿದೆ ಅಲ್ವಾ ಇದು. ಸೊ ನೀರು ಬಿತ್ತು ಅಂತಂದ್ರೆ ಹಿಂಗ ಆಚೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು, ಸೊ ಕಂಪ್ಲೀಟ್ ಆಗಿ ಬೆಳಕು ಬರುತ್ತೆ ಇದರಲ್ಲಿ. ಸೊ ಇಲ್ಲಿ ಈ ಕಡೆ ನಮಗೆ ಈ ಕಡೆ ಎಂಟ್ರೆನ್ಸ್ ಇರೋದ್ರಿಂದ, ಸೊ ಮೈನ್ ರೋಡ್ ಇರೋದ್ರಿಂದ, ಸೊ ಇಲ್ಲಿ ನಮ್ಗೆ ಏನಾಗಿದೆ ಅಂತಂದ್ರೆ ಮಂಗಳೂರು ಟೈಲಿಂಗ್ ಆಗಿದೆ ಸರ್ ಕಂಪ್ಲೀಟ್ ಆಗಿ. ಸೊ ಫ್ಲೋರಿಂಗ್ ಕೂಡ ಟೈಲ್ಸ್ ಆಗೋಗಿದೆ. ಡಬಲ್ ಅಂಚ್ ಈ ವಾಲ್ ಒಂದು ನೋಡಬಹುದು ಸರ್, ಇದನ್ನು ಕೂಡ ಮಾಮೂಲಿ ಇದು ಕೆಳಗಡೆ ಮಾಡಿದ್ರೆ ಮಾಡ್ಕೊಂಡಿರೋದು. ಪೇಂಟರ್ ಕೈ ಚೊಲ್ಕ ಸರ್ ಹಂಗಾದ್ರೆ ಇನ್ ಮುಂದೆ ಎಲ್ಲಾ ಕಡೆ ನಿಮ್ ಪೇಂಟರ್ ಕರೆಸ್ತಾರೆ ಬಿಡಿ ಸರ್ ಹಂಗಾದ್ರೆ. ತುಂಬಾ ಚೆನ್ನಾಗಿದೆ ಸರ್. ಇದು ಎಡಿಷನ್ ಅಲ್ವಾ ಸರ್? ಇದು ಆಕ್ಚುಲಿ ಇದೆಲ್ಲ ಅಡಿಷನ್ಸ್ ಸರ್, ಇದೆಲ್ಲ ಯಾಕಂದ್ರೆ ನಮ್ದು ಬರೀ ಮೋಲ್ಡ್ ಟು ಮೋಲ್ಡ್ ಮಾತ್ರನೇ ಇರುತ್ತೆ. ಟೆರೇಸ್ ಡೆವಲಪ್ಮೆಂಟ್ ಏನಿದ್ರು ಅಡಿಷನ್ ಆಗುತ್ತೆ. ಬಟ್ ಏನಂದ್ರೆ ನಾವು ಆಕ್ಚುಲಿ ಕಸ್ಟಮರ್ಸ್ಗೆ ಇವಾಗ ಡೂಪ್ಲೆಕ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಇಲ್ಲೇ ಈ ಪಾರ್ಟ್ ಡೆವಲಪ್ಮೆಂಟ್ ಆಗಿಲ್ಲ ಅಂತಂದ್ರೆ ಮೇಲೆ ಬರೋದೇ ಇಲ್ಲ, ಅಲ್ಲೇನೆ ಯೂಸ್ ಮಾಡಕ್ಕಂತ ಕುಂತ್ಕೊಂತಾರೆ. ಬಟ್ ಇದೆಲ್ಲ ಚಿಕ್ಕ ಮಕ್ಳು ಆಟ ಆಡೋದಕ್ಕೆ, ಸಣ್ಣ ಪುಟ್ಟ ಪ್ರೋಗ್ರಾಮ್ ಪಾರ್ಟಿಗಳು ಮಾಡೋದಕ್ಕೆ, ಇದಕ್ಕೆಲ್ಲದಕ್ಕೆ ಕೂಡ ಸಫಿಷಿಯೆಂಟ್ ಆಗಿರುತ್ತೆ ಅಂತ. ಓಕೆ ಫೈನ್. ಈ ಕಡೆ ಬಂದ್ರೆ ಸರ್, ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಇಲ್ಲೆಲ್ಲ ನಾರ್ಮಲ್ ವಾಟರ್ ಪ್ರೂಫ್ ಮಾಡಿ ಪೇಂಟ್ ಮಾಡಿದೀವಿ. ಸೊ ಇಲ್ಲಿ ಹಿಂದೆಗಡೆ ಒಂದು ಟ್ಯಾಂಕ್ ರೂಮ್ ಇದೆ. ಸೊ ಮೇಲ್ಗಡೆ ಓವರ್ ಟ್ಯಾಂಕ್ ಇಟ್ಕೊಂಡಿದೀವಿ. ಸೊ ಅದ್ರ ಕೆಳಗಡೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರ್ ರೂಮ್ ಆಗೋಗಿದೆ. ಆಮೇಲೆ ಇಲ್ಲಿಗೆ ಇದಕ್ಕೂ ನಮಗೆ ಸ್ವಲ್ಪ ಲೆವೆಲ್ ಡಿಫ್ರೆನ್ಸ್ ಇದೆ ಸರ್. ನಮಗೆ ಸ್ಟೇರ್ ಕೇಸ್ ಹೆಡ್ ರೂಮು ಮತ್ತೆ ಟ್ಯಾಂಕ್ ರೂಮು ಸ್ವಲ್ಪ ಹೈಟ್ ಮಾಡ್ಕೊಂಡಿದೀವಿ. ಸೊ ಅಲ್ಲಿ ಒಂದು ಚಿಕ್ಕದೊಂದು ಲ್ಯಾಡರ್ ಇದೆ ಸರ್ ಮೇಲಕ್ಕೆ ಹೋಗಕ್ಕೆ, ಫೋಲ್ಡಬಲ್ ಲ್ಯಾಡರ್. ಫೋಲ್ಡಬಲ್ ಲ್ಯಾಡರ್, ಇಲ್ಲಿ ಬಟ್ಟೆನೂ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ರಾವಿಷನ್ ಇದೆ. ಸೊ ಇದರಲ್ಲಿ ಸ್ಟೋರೇಜ್ ಇದೆ. ಆಮೇಲೆ ಈ ಕಡೆ ಸೋಲಾರ್ಗೆ ಅಂತ ಹೇಳ್ಬಿಟ್ಟು ಪ್ರಾವಿಷನ್ ಕೊಟ್ಕೊಂಡಿದ್ದೀವಿ.
ಸರ್ ಕೆಲವೊಂದು ಕ್ವಶನ್ಸ್ ಇದೆ ನನಗೆ ಸರ್ ಇಲ್ಲಿ Yes, sir. ಲೈಕ್ ಇಲ್ಲಿ ಮಟೀರಿಯಲ್ ಅಂತ ಬಂದಾಗ ಇದು ಯಾವ ಪ್ಯಾಕೇಜಸ್ ಅಲ್ಲಿ ಬಂತು, ಯಾವ ಮಟೀರಿಯಲ್ ಯೂಸ್ ಮಾಡಿದ್ರಿ ಸರ್? ಸರ್ ಇದು ನಮಗೆ ಆಲ್ಮೋಸ್ಟ್ ನಮಗೆ ಒಂದು ಮೀಡಿಯಂ ಪ್ಯಾಕೇಜಲ್ಲಿ ಅಂತ ಹೇಳ್ಬೋದು ಸರ್. ಅಂದರೆ ತುಂಬ ಲಕ್ಸುರಿನಲ್ಲ, ತುಂಬ ಬೇಸಿಕ್ ಅಲ್ಲ ಅನ್ನೋದು ಪ್ಯಾಕೇಜಲ್ಲಿ ಬಂದಿದೆ ಅಂತ ಹೇಳ್ಬೋದು. ಬಟ್ ಇದು ಸ್ವಲ್ಪ ಲಕ್ಸುರಿ ಎಲಿಮೆಂಟ್ಸ್ ಏನೇನು ಆ್ಯಡ್ ಆನ್ ಆಗಿದೆ ಅಂತಂದ್ರೆ ಸರ್ ಎಲ್ಲ ಟೀ ಕುಡ್ ವಿಂಡೋಸ್ ಆ್ಯಡ್ ಆನ್ ಆಗಿದೆ. ಆಮೇಲೆ ಏನೋ ಡೋರ್ಸ್ ಅದೆಲ್ಲ ಸ್ವಲ್ಪ ಫ್ಲೋರೈಟ್ ಹೈಡ್ ಆ್ಯಡ್ ಆನ್ ಮಾಡಿದ್ದೀವಿ. ಸೊ ಒಂದೆರಡು ಮೂರು ಮತ್ತು ಸ್ಟೇರ್ ಕೇಸ್ ಹ್ಯಾಂಡಲ್ದು ಹೋಗಿರೋದು. ಸೊ ಒಂದು 3-4 ಐಟಮ್ ಅಡಿಷನಲಿ ತುಂಬ ಅಲ್ಟ್ರಾ ಲಕ್ಸುರಿನಲ್ಲಿ ಏನು ಬರುತ್ತಲ್ಲ, ಸೊ ಒಂದೆರಡು ಮೂರು ಆ್ಯಡ್ ಆನ್ ಆಗಿರೋದ್ರಿಂದ ಸ್ವಲ್ಪ ಮನೆ ಔಟ್ಸ್ಟ್ಯಾಂಡಿಂಗ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಮಟೀರಿಯಲ್ಸ್ ಯಾವ್ದು ಬಂದಿದೆ ಸರ್? ಸರ್ ಮಟೀರಿಯಲ್ಸ್ ಬಂದು ಫಿಕ್ಸ್ಚರ್ಸ್ ಬಂದು ರೆಂಟಲ್ ಯೂನಿಟ್ಸ್ಗೆಲ್ಲನೂ ಕೂಡ ಸೆರಾ ಯೂಸ್ ಮಾಡಿದೀವಿ, ಮತ್ತು ಓನರ್ ಮನೆಗೆಲ್ಲ ಜಾಗ್ವಾರ್ ಯೂಸ್ ಮಾಡ್ಕೊಂಡು ಹೋಗಿದ್ದೀವಿ, ಮತ್ತು ಪೈಪ್ಸ್ ಎಲ್ಲ ಆಶೀರ್ವಾದ್ ಆಸ್ ಯೂಶುವಲ್ ಯೂಸ್ ಮಾಡ್ಕೊಂಡಿರ್ತೀವಿ, ಮತ್ತು ವೈರ್ ಎಲ್ಲನೂ ಫಿನೋಲೆಕ್ಸ್ ಬ್ರ್ಯಾಂಡ್ ಯೂಸ್ ಮಾಡಿರ್ತೀವಿ. ಆ್ಯಂಡ್ ಅದರ ಜೊತೆಯಲ್ಲಿ ನಮಗೆ ಬ್ಲಾಕ್ಸ್ ಎಲ್ಲನೂ ಕೂಡ ನಮಗೆ ಹೈಡ್ರೋಲಿಕ್ ಬ್ಲಾಕ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ. ಸ್ಟೀಲ್ ಸಿಮೆಂಟ್ ಬಂತು ಅಂತ ಹೇಳಿದ್ರೆ ನಮಗೆ ಕಾಮನ್ ಆಗಿ ಇಂಡಸ್ A1 ಗೋಲ್ಡ್ ಆ ಸೆಗ್ಮೆಂಟಲ್ಲಿ ಯೂಸ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಅದಾದಮೇಲೆ ಎಕ್ಸಾಕ್ಟಾಗಿ ನಮಗೆ ಸಿಮೆಂಟ್ ಹೇಳೋದಾದ್ರೆ ಅಲ್ಟ್ರಾಟೆಕ್ಕು ಮತ್ತು ಬಿರ್ಲಾ ಆ ಸೆಗ್ಮೆಂಟಲ್ಲಿ ಸಿಮೆಂಟ್ ಯೂಸ್ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ಟೈಲಿಂಗ್ ಹೋಗೋದಾದ್ರೆ ನಮಗೆ ಸ್ಮಾರ್ಟ್ ಮಾರ್ಬಲ್ಸು, ವುಡನ್ ಟೈಲ್ಸು, ಆ್ಯಂಡ್ ಆಮೇಲೆ ಟಾಯ್ಲೆಟ್ ಒಳಗಡೆ ನಮಗೆ ಮ್ಯಾಟ್ ಫಿನಿಶ್ ಟೈಲ್ಸು, ಸೊ ಡಿಫ್ರೆಂಟ್ ಟೈಲ್ಸ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ ವುಡನ್ ಫಿನಿಶ್ ಟೈಲ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಟ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಅದಾದಮೇಲೆ ಇನ್ನು ಪೇಂಟಿಂಗ್ ಬಗ್ಗೆ ಹೇಳೋದಾದ್ರೆ ಸರ್ ಪೇಂಟಿಂಗ್ ಎಲ್ಲ ನ್ಯೂಟ್ರಲಲ್ಲಿ ಇದೆ. ಆ್ಯಂಡ್ ಎಲ್ಲ ಸಿಂಗಲ್ ಕಲರ್ ಔಟ್ಸೈಡು ಇನ್ಸೈಡ್ ಎಲ್ಲ ಒಂದೇ ಕಲರ್ಗೆ ಹೋಗಿದ್ದೀವಿ. ಸೊ ಯಾಕಂದರೆ ಇಂಟೀರಿಯರ್ ಹೈಲೈಟ್ ಆಗಲಿ ಅಂತ ಸರ್. ಆಮೇಲೆ 2540 ಕಟ್ಟುವಂಥ ಈ ಮನೆ ನೋಡ್ತಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? 25/40 ಇತ್ತು ಅಂತ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವು ಎಲ್ಲ 30-40 ಇಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕೆ ಹೋಗ್ಬೇಡಿ. ಯಾಕಂತಂದರೆ 30-40 ಅಷ್ಟೇ ಬ್ಯೂಟಿಫುಲ್ ಆಗಿ ನಾವು 25/40ನಲ್ಲೂ ಕೂಡ ಮಾಡ್ಬೋದು. ಸೊ ಇದೇ ಮನೆ ನಾವೇನಾದ್ರು 30-40ನಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ, ಸೊ ಮಿನಿಮಮ್ ಅದು ಒಂದು ಕಡಿಮೆ ಅಂದ್ರೆ ಒಂದು 70 ಲಕ್ಷ ರೂಪಾಯಿ ಬರೀ ಕನ್ಸ್ಟ್ರಕ್ಷನ್ಗೆ ಆಗಿರೋದು. ಇಲ್ಲಿ ಏನಾಗಿದೆ 56-57 ಲಕ್ಷದಲ್ಲಿ ಆಗೋಗಿದೆ. ಸೊ ಕಡಿಮೆ ಅಂದ್ರೆ ನಮ್ಗೊಂದು 10-15 ಲಕ್ಷ ಸೇವಿಂಗ್ಸ್ ಆಗಿರುತ್ತೆ. ಸೊ 20/40ಗಿನ್ನ 25/40 ಸಿಕ್ತು ಅಂತಂದ್ರೆ 100% ತೊಗೊಳ್ಳಿ, ಬೆಟರ್ ಅಲ್ವಾ? ಇದೇ ಥರದ್ದು ಏನಾರು ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಒಂದು ಬ್ಯೂಟಿಫುಲ್ ಆಗಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂತಂದರೆ ಆಲ್ರೆಡಿ ಸುಮಾರು ಮನೆಗಳನ್ನ ಎಕ್ಸಿಕ್ಯೂಟ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ನಮಗೆ ಇರೋದ್ರಿಂದ ಒಂದ್ಸತಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಇದೇ ಥರ ಇನ್ನೂ ಔಟ್ಸ್ಟ್ಯಾಂಡಿಂಗ್ ಆಗಿ ಏನು ಮಾಡೋಕ್ಕಾಗುತ್ತೋ ನೋಡ್ಬಿಟ್ಟು ಅದನ್ನೆಲ್ಲ ಕೂಡ ನಿಮ್ಮ ಮನೆಯಲ್ಲಿ ಇಂಟಿಗ್ರೇಟ್ ಮಾಡ್ಬಿಟ್ಟು ಕಟ್ಟೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ವೆಲ್ಕಮ್ ಮಾಡೋಕ್ಕೆ ನಾನು ಸೂಪರ್ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ಅಚ್ಚುಕಟ್ಟಾಗಿ ಮಾಡಿ ತೋರಿಸಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾಗೇಶ್ ಮತ್ತು ಭವಾನಿ ಅವರ ಇಷ್ಟಾರ್ಥವನ್ನು ಈಡೇರೋದನ್ನು ನೀವು ನೋಡಿದ್ರಿ. ಸೊ ನಿಮ್ಮ ಇಷ್ಟಾರ್ಥನೂ ಕೂಡ ಈಡೇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು RCCಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಆಫೀಸ್ ಓಪನ್ ಮಾಡಿದ್ದಾರೆ, ಹೊಸ ಆಫರ್ಗಳು ನಡೀತಾ ಇದೆ, ನ್ಯೂ ಇಯರ್ ಆಫರ್ ಕೂಡ ಲಾಂಚ್ ಆಗಿದೆ. ಆದರೆ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿರ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಅದನ್ನು ಕೂಡ ನೀವು ತಿಳ್ಕೊಬೋದು. ಅಷ್ಟೇ ಅಲ್ಲದೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ವೀಕ್ಷಕರೇ ನಮಸ್ಕಾರ.